ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಏತಾದ್ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಏತಾದ್ದೇಷು ಯುಗೇಷ್ವೇವ ಸಂಭೂತಃ ಕೇಶವಾಜ್ಞೆಯ ಏಕೈಕಸ್ತ್ರಿಷು ಪೃಥಗ್ ದ್ವಿತೀಯಾಂಗಂ ಸರಸ್ವತಿ ಸಂರೂಪೇತು ರತೇರ್ವಾಯೌ ಶ್ರೀರಿತ್ತೇವ ಚ ಕೀರ್ತ್ಯತೆ ಸೈವ ಚ ದ್ರೌಪದಿ ನಾಮ ಕಾಳಿ ಚಂದ್ರೇತಿ ಚೋಚ್ಯತೆ. ಇದಿಷ್ಟು ವಾಯುದೇವರು ಮತ್ತು ಭಾರತೀದೇವಿ ಅವರು ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಸರಸ್ವತಿಗೆ ಅವತಾರ ಇಲ್ಲ. ಅದರಿಂದಾಗಿಯೇ ಇಲ್ಲಿ ಭಗವತ್ಕಾರ್ಯ ಸಾಧಕ ಅವತಾರ ಮಾಡಿ ಭಗವತ್ಕಾರ್ಯ ಸಾಧನೆ ಮಾಡಿದವರಲ್ಲಿ ಪ್ರಥಮಾಂಗ ಯಾರು ಅಂದರೆ ಹನುಮಂತ ದೇವರೇ. ಇದು ಕೂಡ ಭಗವತ್ಕಾರ್ಯ ಸಾಧನೆ ಎರಡು, ಒಂದು ಆಚಾರ ಒಂದು ವಿಚಾರ. ಆಚಾರದಲ್ಲಿ ಪ್ರವರ್ತನೆ ಮಾಡೋದು ಒಂದು. ದುರ್ಯೋಧನ ಇವರು ಏನು ಮಾಡಿದ್ರು, ಸುಗ್ರೀವಾದಿಗಳೆಲ್ಲ ರಾಮನ ಕಾರ್ಯವನ್ನು ಬಿಟ್ಟಿದ್ದು ಮಾಡಬೇಕು ಅಂತ ಹೇಳಿದರು. ಅದೆಲ್ಲ ಏನದು ಆಚಾರ. ತಿಳ್ಕೋಬೇಕು ಅಂತ ಹೇಳಿದರೆ ಅದು ವಿಚಾರ, ಮಾಡಬೇಕು ಅಂತ ಹೇಳಿದರೆ ಅದು ಆಚಾರ. ಎರಡನ್ನೂ ಮಾಡಿಸಿದ್ರು. ಎಲ್ಲ ಕಪಿಗಳು ಕೂಡ ರಾಮನ ಕಾರ್ಯವನ್ನು ಮಾಡೋದು ಬಿಟ್ಟುಬಿಟ್ಟು ಆ ಬಿಡದಲ್ಲಿ ಸುಖವಾಗಿರೋಣ ಅಂತ ಪ್ಲಾನ್ ಮಾಡಿದಾಗ ಅದು ಸಾಧ್ಯ ಇಲ್ಲ, ತಪ್ಪು ಅಂತೇಳಿ ಉಪದೇಶ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಹೋಗಿದ್ದು ಕೂಡ ಇವರು. ಅದಕ್ಕೆ ಎರಡರಲ್ಲೂ ಕೂಡ ಭಗವತ್ ಕಾರ್ಯ ಸಾಧಕ. ಜ್ಞಾನ ಕಾರ್ಯ ಬಲ ಕಾರ್ಯ ಎರಡೂ ಇದ್ದಾಗೆ. ಮತ್ತು ಹೇಳಲಿಕ್ಕೆ ಜ್ಞಾನ ಬೇಕು, ಮಾಡಿಸ್ಲಿಕ್ಕೆ ಬಲ ಬೇಕು. ಹೇಳಿ ಕೆಡೋದಿಲ್ಲ, ಪನಿಷ್ ಮಾಡ್ತಾರೆ ಹನುಮಂತ ಅದೇ ಹೇಳೋದು. ಬಲೇನಾಪಿ ಹಿ ಕಾರಯ, ಮಾಡ್ತಿರೋ ಇಲ್ವೋ, ಮಾಡಿಸ್ಬೇಕಾದ್ರೆ ಬಲ ಇರಬೇಕು, ಹೇಳಬೇಕಾದ್ರೆ ಜ್ಞಾನ ಬಲ ಇರಬೇಕು. ಅದನ್ನು ಎರಡೂ ಇರೋದು ಪೂರ್ಣ ಯಾರಲ್ಲಿ? ವಾಯುದೇವರಿಗೆ. ಅದಕ್ಕೆ ಅವರು ಭಗವತ್ ಕಾರ್ಯ ಸಾಧಕ. ಮಾಡಿಸ್ತೀವಿ ಅದೇ ಹೇಳಿದ್ದು. ಕೃಷ್ಣ ಹೇಳಿದ್ದು ಹಾಗೇನೆ, ವಿಮರು ಹೇಳೋದು ಹಾಗೆ. ಶಂಭ್ರೂಪೇತ ರತೇರ್ವಾಯೋ ಶ್ರೀರಿತ್ತೇವ ಚ ಕೀರ್ತ್ಯತೆ. ಈಗ ಪ್ರಥಮಾಂಗ ದ್ವಿತೀಯಾಂಗ ಆಯ್ತೀಗ. ಅದಕ್ಕೆ ದ್ವಿತೀಯಾಂಗಂ ಸರಸ್ವತಿ ಅಂತ ಹೇಳಿದರು. ಈಗ ತೃತೀಯಾಂಗಂ ಹರೇಶೇಷ ಪ್ರಾದುರ್ಭಾವ ಸಮನ್ವಿತ. ಮೂರನೇದು ಶೇಷದೇವರು, ಅದರಲ್ಲೂ ಕೂಡ ಪ್ರಾದುರ್ಭಾವ ಸಮನ್ವಿತ, ಪ್ರಾದುರ್ಭಾವದೊಂದಿಗೆ ಕೂಡಿದವರು. ಅವರಿಗೆ ಯಾತಕ್ಕೆ ಪ್ರಾದುರ್ಭಾವ ಅಂತ ಕರೆದರು ಅಂದರೆ ವಿಶೇಷವಾಗಿ ಏನಿದೆ ಅವರಲ್ಲಿ ಸಂಕಷ್ಟ ಪರಮಾತ್ಮನ ಆವೇಶ ಇರೋದನ್ನು ತೋರಿಸೋಕ್ಕೋಸ್ಕರ. ಕೆಲವು ಕಡೆಗೆ ಶೇಷದೇವರನ್ನು ಏನಂತ ಕರೆದು ಬಿಡ್ತಾರೆ, ಬಲರಾಮನನ್ನು ಸಾಕ್ಷಾತ್ ಅವತಾರ ಅಂತ ಪುರಾಣದಲ್ಲಿ ಹೇಳಿಬಿಡ್ತಾರೆ. ಅದು ಯಾತಕ್ಕೋಸ್ಕರ ಆವೇಶ ಇಟ್ಕೊಂಡು ಹೇಳಿದ್ದು, ಶುಕ್ಲಕೇಶ ಆವೇಶದಿಂದ ಹೇಳಿದ್ದೆ ಹೊರತು ಬೇರೆ ಅಲ್ಲ. ಉಳಿದವ್ರು ಏನು ತಿಳ್ಕೊಂಡ್ಬಿಟ್ರು, ಅದು ಸಾಕ್ಷಾತ್ ರೂಪ ಅಂತ ತಿಳ್ಕೊಂಡ್ರು, ತಪ್ಪದು. ಪ್ರಾದುರ್ಭಾವ ನರಶ್ಚೈವ, ಅದೇ ಪ್ರಾದುರ್ಭಾವಗಳು ಯಾವುದು ಶೇಷದೇವರಿಗೆ ಅಂದರೆ ಪ್ರಾದುರ್ಭಾವ ನರಶ್ಚೈವ ಲಕ್ಷ್ಮಣ ಬಲ ಏವ ಚ. ನರ ನಾರಾಯಣ, ನರ ಹರಿ ಕೃಷ್ಣ, ಯಮ ಮತ್ತು ಮೂರ್ತಿದೇವಿ. ಅದರಿಂದ ಅವರು ಹುಟ್ಟಿದ ಅವತಾರ ಮಾಡಿದ ರೂಪ ಅದು. ಆದ್ದರಿಂದ ಅದಕ್ಕೆ ನರ ಅಂತ ಹೆಸರು. ಲಕ್ಷ್ಮಣ, ನರ ಅಂದರೆ ಮನುಷ್ಯ ಅಲ್ಲ, ನರ ಅಂದರೆ ನರ ಅಂತ ಹೆಸರಿನ ವ್ಯಕ್ತಿ. ಲಕ್ಷ್ಮಣ ಲಕ್ಷ್ಮಣರು, ಬಲ ಬಲರಾಮರು, ಮೂರು ಕೂಡ ಏನಿವು ಅವರ ಅವತಾರದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಸಾಧನೆಗಳು. ನೆಕ್ಸ್ಟ್ ಯಾರೀಗ ರುದ್ರಾತ್ಮಕತ್ವಾತ್ ಶೇಷಸ್ಯ ಶುಕೋ ದ್ರೌಣಿಶ್ಚ ತತ್ತನು ಇಂದ್ರೋ ನರಾಂಶ ಸಂಪತ್ಯ ಪಾರ್ಥೋರ್ಪಿ ಈಶತ್ ತದಾತ್ಮಕಃ. ರುದ್ರಾತ್ಮಕತ್ವಾತ್ ಶೇಷಸ್ಯ ಶುಕಃ ದ್ರೌಣಿಶ್ಚ ತತ್ತನು. ಹಾಗಿದ್ದರೆ ರುದ್ರದೇವರ ವಿಷಯ ಬರಲಿಲ್ಲ ಅಂದರೆ ರುದ್ರಾತ್ಮಕತ್ವಾತ್ ಶೇಷಸ್ಯ, ರುದ್ರದೇವರ ಮುಂದೆ ಏನಾದವರು ಶೇಷದೇವರು. ಮತ್ತು ವಾಯುದೇವರು ಬ್ರಹ್ಮದೇವರಾಗಿ ವಾಯುಬ್ರಹ್ಮರು ಹೇಗೆ ಸಮನೋ ರುದ್ರದೇವರು ಶೇಷದೇವರಾಗ್ತಾರೆ. ಅವರಿಬ್ಬರು ಕೂಡ ಏನವರು ಸಮ. ಅದಕ್ಕೆ ಅವರಿಬ್ಬರು ಹೇಳಲಿಲ್ಲ ಅಂತ. ರುದ್ರಾತ್ಮಕತ್ವಾತ್ ಶೇಷಸ್ಯ, ಅವರು ಯಾವುದೇ ಅಂಗದಲ್ಲಿ ಸೇರ್ತಾರೆ, ತೃತೀಯಾಂಗದಲ್ಲೇ ಸೇರ್ತಾರೆ ಅಂತ ಅರ್ಥ. ಶುಕೋ ದ್ರೌಣಿಶ್ಚ ತತ್ತನು, ಅವತಾರಗಳು ಯಾವುದು? ಶುಕ ರೂಪ, ದ್ರೌಣಿ ಅಶ್ವತ್ಥಾಮ ರೂಪ. ಶುಕಶ್ಚ ಜ್ಞಾನ ಕಾರ್ಯಕ್ಕೆ, ದ್ರೌಣಿಶ್ಚ ಬಲ ಕಾರ್ಯಕ್ಕೆ. ಇನ್ನೂ ಅವತಾರ ಇದೆ, ಅವರು ದುರ್ವಾಸಾದಿ ಅವತಾರಗಳಿವೆ. ಎರಡನ್ನು ಯಾತಕ್ಕೆ ಹೇಳಿದರು ಅಂದರೆ ಒಂದು ಜ್ಞಾನ ಕಾರ್ಯದ ಅವತಾರ, ಒಂದು ಬಲಕಾರದ ಅವತಾರ. ಶುಕೋ ದ್ರೌಣಿಶ್ಚ ತತ್ತನು, ದ್ರೋಣಪುತ್ರ ದ್ರೌಣಿ. ಶುಕಃ ದ್ರೌಣಿಶ್ಚ ತತ್ತನು. ಇಂದ್ರ ಅವ್ರದ್ದು ಮುಗಿತಲ್ಲಿ. ಇನ್ನು ಗರುಡದೇವ್ರ ವಿಷಯ ಹೇಳಿಲ್ಲ. ಯಾಕೆ? ಅವತಾರ ಇಲ್ಲ ಅಂದರೆ ಹೇಳಕ್ಕೆ ಹೋಗಲಿಲ್ಲ. ಮತ್ತು ಮೂಲ ರೂಪದ ಸಾಧನೆಗೆ ಸಮ ಆದ್ದರಿಂದ ಬಂದೋಯ್ತು. ಶೇಷ ಅಂತ ಹೇಳಿದ್ರಿಂದ ಗರುಡ ಬಂದೋಯ್ತು. ಆದರೆ ಅವತಾರ ಇಲ್ಲ ಆದರೆ ಅವತಾರ ಹೇಳೋ ಪ್ರಸಂಗ ಬರಲಿಲ್ಲ. ಅದು ಎಷ್ಟು ಆ್ಯಕ್ಯುರೇಸಿ ಮೇಂಟೈನ್ ಮಾಡ್ತಾರೆ ಅಂದರೆ ಎಲ್ಲೂ ಕೂಡ ಒಂದು ಅಕ್ಷರ ಹೆಚ್ಚು ಕಡಿಮೆ ಹಾಕ್ಕೊಡೋದು. ಪ್ರದ್ಯುಮ್ನಾದ್ಯಾಸ್ತೋ ವಿಷ್ಣೋ ಅಂಗಭೂತ ಇಂದ್ರೋ ನರಾಂಶ ಸಂಪತ್ಯ ಪಾರ್ಥೋಪೀಷತ್ ತದಾತ್ಮಕಃ. ನೆಕ್ಸ್ಟ್ ಇಂದ್ರದೇವರ ಸ್ಥಾನ. ಆದರೆ ನರಾಂಶ ಸಂಪತ್ಯ ಅದರಲ್ಲಿ ಏನಿದೆ ವಿಶೇಷವಾಗಿ ಅದು ಪಾರ್ಥನಲ್ಲಿ ಯಾರ ಅಂಶ ಇದೆ? ನರಾಂಶ ಇದೆ. ನರನಾರಾಯಣರಿಬ್ಬರು ಕೂಡ ಕೃಷ್ಣಾರ್ಜುನರು ಅಂತ ಹೇಳಿಬಿಡ್ತಾರೆ ಕೆಲವು ಕಡೆಗೆ.
ಅದು ಕೃಷ್ಣ ನಾರಾಯಣ ಸರಿನೇ, ಅದು ಅರ್ಜುನ ನರ ಅಲ್ಲ. ಏನಿದೆ ಅಲ್ಲಿ? ನರಾಂಶ ಇದೆ. ಆ್ಯಕ್ಚುಲಿ ಯಾರತ್ತ? ಇಂದ್ರ ನರಾಂಶ ಸಂಪತ್ಯ ಪಾರ್ಥ. ಇಂದ್ರ ನರಾಂಶ ಸಂಪತ್ಯ ಯುಕ್ತ ಇಂದ್ರ ಪಾರ್ಥ. ಅದು ಈಶತ್ ತದಾತ್ಮಕ. ಆದ್ದರಿಂದ ಸ್ವಲ್ಪ ವಿಶೇಷ ಆವೇಶಾದಿಗಳು ಬಂದಾಗ ಏನಾಗ್ತಾ ಇತ್ತು, ಸ್ವಲ್ಪ ಮೇಲೆ ಹೋಗ್ಬಿಡ್ತಿದ್ದ ಅರ್ಜುನ. ಅದಕ್ಕೆ ಈಶತ್ ತದಾತ್ಮಕ, ಸ್ವಲ್ಪ ನರಾತ್ಮಕನಾದ್ದರಿಂದ ಯಾವ ಗುಂಪಿನಲ್ಲಿ ಬರ್ತಾನಾತೀಗ? ಯಾವ ಗುಂಪಿನಲ್ಲಿ ಬರ್ತಾನೆ? ನೆಕ್ಸ್ಟ್ ಇವರು ಆದ ತಕ್ಷಣ ಬರೋದು ಯಾರು ಅಂತ ಕೇಳಿದರೆ ಇಂದ್ರ. ಗರುಡಶೇಷ ರುದ್ರ ಆದ ಮೇಲೆ ನೆಕ್ಸ್ಟ್ ಪೊಸಿಷನ್ ಯಾರ್ದು? ಇಂದ್ರದೇವರು. ಪ್ರದ್ಯುಮ್ನಾದ್ಯಾಸ್ತೋ ವಿಷ್ಣು ರಂಗಭೂತಾ ಕ್ರಮೇಣತು. ನೆಕ್ಸ್ಟ್ ಪ್ರದ್ಯುಮ್ನಾದಿಗಳು. ಪ್ರದ್ಯುಮ್ನ ಯಾರ ಅವತಾರ? ಕಾಮನ ಅವತಾರ. ಇಂದ್ರ ಕಾಮರಿಬ್ಬರೇನು ಸಮ. ಪದಪ್ರಯುಕ್ತ ಕಿಂಚಿದಾಧಿಕೆ ಯಾರಲ್ಲಿದೆ? ಇಂದ್ರದೇವರಲ್ಲಿದೆ. ಅದಕ್ಕೆ ನೆಕ್ಸ್ಟ್ ಯಾರು? ಪ್ರದ್ಯುಮ್ನಾದ್ಯಾಹ. ಆದಿಶಬ್ದದಿಂದ ಅಲ್ಲಿ ಭರತ, ರಾಮಾವತಾರಕ್ಕೆ ಭರತ, ಇಲ್ಲಿ ಪ್ರದ್ಯುಮ್ನ ಮತ್ತು ಸಾಂಬ. ಇವೆಲ್ಲ ಯಾರ ಅವತಾರಗಳು? ಕಾಮನ ಅವತಾರಗಳೇ. ಅದು ಪ್ರದ್ಯುಮ್ನಾದ್ಯಾಹ ತಥೋ ವಿಷ್ಣೋ ಅಂಗಭೂತಾ ಕ್ರಮೇಣತು. ಆದರೆ ಇವೆಲ್ಲ ಕೂಡ ಕ್ರಮೇಣ ವಿಷ್ಣುವರ ಅಂಗಭೂತರು. ಇವರೆಲ್ಲ ಅಂಗರೇ, ಎಲ್ಲ ಭಗವತ್ಕಾರ್ಯ ಸಾಧಕರೇ. ಅದರಲ್ಲಿ ಏನು ವ್ಯತ್ಯಾಸ ಇದೆ ಈಗ? ನಂಬರ್ 1 ಆಲ್ವೇಸ್ ನಂಬರ್ 1 ಯಾರು? ವಾಯುದೇವರು. ಮೂಲ ರೂಪದಲ್ಲೂ ನಂಬರ್ 1 ಅವರೇ. ಏಕೆ? ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿಗೂ ವಿಶ್ರಾಂತಿ ಇತ್ಯಾದಿ ಲಿಮಿಟೇಷನ್ ಇದೆ. ಆದರೆ ಪ್ರಾಣದೇವರಿಲ್ಲದವರು ಯಾವುದೂ ವರ್ಕೆ ಮಾಡೋದಿಲ್ಲ. ಅದರಿಂದಾಗಿಯೇ ಮೂಲ ರೂಪದಲ್ಲಿದ್ದು 6, 3, 1 ಸಾವಿರದಲ್ಲಿ ಮಾಡಿಸ್ತಾ ಇದ್ದಾರೆ. ಅವತಾರ ರೂಪದಲ್ಲಿ ಹೀಗೆ ಮಾಡಿದ್ದಾರೆ. ಆದ್ದರಿಂದ ಎಲ್ಲದರಲ್ಲೂ ಕೂಡ ಏನವರು ನಂಬರ್ 1 ಸಾಧನೆಯಲ್ಲಿ. ಅನಂತರ ಬರ್ತಕ್ಕಂಥವರು ಗರುಡಶೇಷ ರುದ್ರರು. ನೆಕ್ಸ್ಟ್ ಇಮಿಡಿಯೇಟ್ ತೊಗೊಂಡ್ರೆ ಸರಸ್ವತಿ ಭಾರತೀಯರು. ಅವತಾರ ಇಲ್ಲ, ಆದ್ದರಿಂದ ಭಾರತೀಯ ದೇವಿ. ಪ್ರದ್ಯುಮ್ನಾದ್ಯಾಹ ತಥೋ ವಿಷ್ಣು. ಇದೆಲ್ಲ ಸರಿಯಾಗಿ ತಿಳ್ಕೊಂಡು ತಾರತಮ್ಯ ಇದೆ. ಈ ಹಿನ್ನೆಲೆ ತಾರತಮ್ಯ ಕ್ಲಿಯರಾಗಿ ಬರುತ್ತೆ. ಸುಮ್ಮನೆ ತಾರತಮ್ಯ ಸುಮ್ಮನೆ ಹೇಳೋದಲ್ಲ. ತಾರತಮ್ಯ ತಕ್ಕಂತೆ ಪವರ್ ಏನಾಗಬೇಕು ಅವ್ರ ಸಾಧನೆ ಎಂಬುದು ಬೇರೆ ಆಗಲೇಬೇಕು. ಪ್ರದ್ಯುಮ್ನಾದ್ಯ, ಇಲ್ಲಿ ಆದಿ ಶಬ್ದ ಹೇಳಿದರು. ಪ್ರದ್ಯುಮ್ನಾದ್ಯಾಹ ಅಂತ ಹೇಳಿಬಿಟ್ಟು ಮುಂದೆ ಹೇಳೇ ಇಲ್ಲ. ಮುಂದೆ ಎಷ್ಟೋ ಜನ ಇದ್ದಾರೆ ಹೇಳೇ ಇಲ್ಲ. ಯಾತಕ್ಕೆ ಅಂದರೆ ಆದಿ ಶಬ್ದದಿಂದ ಬಹುವಚನ ಆದ್ಯರ್ಥ ಅಂತ ಒಂದು ನಿಯಮ. ಬಹುವಚನ ಉಪಯೋಗಿಸಿಬಿಟ್ರೆ ಮುಂತಾದವರು ಸೇರ್ತಾರೆ ಅಂತ. ಅದಕ್ಕಾಗಿ ಪ್ರದ್ಯುಮ್ನಾದ್ಯಾಹ ತಥೋ ವಿಷ್ಣೋ ಅಂಗಭೂತಾ ಕ್ರಮೇಣತು. ಕ್ರಮವಾಗಿ ಅಂಗಭೂತರಾಗಿದ್ದಾರೆ. ಇಷ್ಟು ಹೇಳಿ ಚರಿತಂ ವೈಷ್ಣವಾನಾಂತು ವಿಷ್ಣುದ್ರೇಕಾಯ ಕಥ್ಯತೆ. ಇವೆಲ್ಲ ಯಾತಕ್ಕೆ ಹೇಳಿದ್ರಿ? ನೀವು ಹೇಳ್ತೀರಿ ವಿಷ್ಣು ಸರ್ವೋತ್ತಮತ್ವನ. ಇವೆಲ್ಲ ಯಾತಕ್ಕೆ ಹೇಳಬೇಕಾಗಿತ್ತು ಅಂದರೆ ವೈಷ್ಣವಾನಾಂ ಚರಿತಂ. ಎರಡು ಕರೆಕ್ಟ್. ವೈಷ್ಣವಾನಾಂಚ ವೈಷ್ಣವಾನಾಂತು ಚಾತು ಅಷ್ಟೇ ವ್ಯತ್ಯಾಸ. ಅದು ಪಾಠಾಂತರ ಅಷ್ಟೆ. ಚರಿತಂ ವೈಷ್ಣವಾನಾಂ ತತ್ ಅಂತಿದೆ ಅದರಲ್ಲಿ. ತತ್ತಂತ ಇದರಲ್ಲಿಲ್ಲ. ಇಲ್ಲೋ ಪಾಠಾಂತರ ಇದೆ. ಅದು ಓದಕ್ಕ ಚರಿತಂ ವೈಷ್ಣವಾನಾಂ ತದ್ ವಿಷ್ಣು ಅಂದರೆ ತೂ ಇದೆ, ಅಲ್ಲಿ ಚಾ ಇದೆ. ತತ್ತಂತಿದ್ರು ಅರ್ಥ ಏನು? ಅದು ಅಂತ ಅಷ್ಟೇ ಅರ್ಥ. ಇತ್ತು ಅಂದರೆ ಆದರೆ, ತತ್ ಅಂದರೆ ಅದು ಅಂದರೆ ಏನು? ತತ್ ಚರಿತಂ. ವೈಷ್ಣವರ ಚರಿತ್ರೆ ಏನು ಹೇಳ್ತೇವಲ್ಲ, ಯಾತಕ್ಕೋಸ್ಕರ? ವಿಷ್ಣುದ್ರೇಕಾಯ ಕಥ್ಯತೆ. ಒಬ್ಬ ವಿಶೇಷವಾದಂಥ ಭೃತ್ಯರು ಸಾಧನೆ ಮಾಡಿದಾಗ ಆ ಕ್ರೆಡಿಟ್ ಯಾರಿಗೆ ಹೋಗುತ್ತೆ? ಯಜಮಾನಿಗೆ ಹೋಗುತ್ತೆ. ಭೃತ್ಯರು ಮಾಡ್ತಕ್ಕಂಥ ಸಾಧನೆ, ಶಿಷ್ಯರು ಮಾಡ್ತಕ್ಕಂಥ ಸಾಧನೆ ಗುರುಗಳಿಗೆ ಹೇಗೋ, ಅದೇ ರೀತಿಯಲ್ಲಿ ಮಕ್ಕಳ ಸಾಧನೆ ತಂದೆಗೆ ಹೇಗೋ, ಅದೇ ರೀತಿಯಲ್ಲಿ ದಾಸರ ಸಾಧನೆ ಯಾರಿಗೆ ಬರುತ್ತೆ? ಸ್ವಾಮಿಗೆ. ಅದಕ್ಕೆ ವೈಷ್ಣವರು ಅಂದ್ರೇನು? ವಿಷ್ಣು ದಾಸರು. ವಿಷ್ಣು ದಾಸರು ಮಾಡಿದ ಸಾಧನೆ ಯಾರಿಗೆ ಬರುತ್ತೆ? ವಿಷ್ಣುವಿಗೆ. ಆದರೆ ವೈಷ್ಣವ ರಾಯರ ಕಥೆ ಹೇಳ್ತಾರೆ, ಅದು ತಿಳ್ಕೊಬೇಡ. ಆ ರಾಯರ ಚರಿತ್ರೆ ಹೇಳಿದಾಗ ಕೂಡ ಗೊತ್ತಾಗೋದೇನು ನಮಗೆ? ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು. ಯಾರ ಮಹಿಮೆ ಆದಾಗ ಮುಖ್ಯ ಏನು? ಯಾವ ರೀತಿ ವಿಷ್ಣು ಮಹಿಮೆ? ಹರಿಭಕ್ತರೇ ಹೀಗಿದ್ದಾಗ ಹರಿ ಆಗಿರ್ತಾರೆ. ಹರಿಭಕ್ತರೇ ಹೀಗಿದ್ದಾಗ ಹರಿ ಆಗಿರ್ಬೋದು. ಆ ದೃಷ್ಟಿಯಲ್ಲಿ ವೈಭವ ಅದು. ಆ ಹಿನ್ನೆಲೆಯಲ್ಲಿ ಅದಿದ್ದೇ ಇರೋದು. ಪ್ರತಿ ಎಷ್ಟೋ ರಾಷ್ಟ್ರಪತಿ ಭಾರಿ ದೊಡ್ಡವಿರುತ್ತವಲ್ಲ, ಯಾತಕ್ಕೆ? ವ್ಯಕ್ತಿ ಕೊಟ್ಟಿದ್ದಲ್ಲ. ಯಾವುದಕ್ಕದು? ಪೋಸ್ಟಿಗೆ ಗೌರವ, ಸ್ಥಾನಕ್ಕೋಸ್ಕರ ಕೊಡೋದಾದ್ದರಿಂದ ಆ ಸ್ಥಾನದ ಮಹತ್ವ ಹಾಗೆ. ಅಕಸ್ಮಾತ್ ನಾವು ಬೇಡ ಗುಡಿಸ್ಲಿರ್ತೀರಿ ಅಂತ ಹೇಳಬಾರ್ದು. ಅವ್ರು ಹೇಳಿದ್ರೆ ಏನಾಗುತ್ತದ? ನೀವು ಸಿಂಪಲ್ ಲೈಫ್ ಲೀಡ್ ಮಾಡಿ, ಅದು ಪ್ರಾಬ್ಲಮ್ ಇಲ್ಲ. ಬಟ್ ವೈಭವ ಎಲ್ಲ ಏನು ಮಾಡೋಂಗಿಲ್ಲ, ಅವರು ರಿಜೆಕ್ಟ್ ಮಾಡೋಂಗಿಲ್ಲ. ತಮಗೆ ತಿಳ್ಕೊಳ್ಳೇಬಾರ್ದು. ಅವ್ರು ಯಾವುದಕ್ಕೆ ತಿಳ್ಕೊಬೇಕದನ್ನು? ಅದು ಗೌರವ, ಸ್ಥಾನಕ್ಕೆ ಗೌರವ. ಆದ್ದರಿಂದ ಅದನ್ನು ಗಮನಿಸಲೇಬೇಕು. ಮುಖ್ಯವಾಗಿ ವೈಷ್ಣವರ ಚರಿತ್ರೆ ಎಲ್ಲೆಲ್ಲಿ ಹೇಳ್ತೇವೋ ಅದಿಷ್ಟು ಕೂಡ ವಿಷ್ಣುದ್ರೇಕಾಯ. ಉದ್ರೇಕ ಅಂದ್ರೇನು? ಶ್ರೇಷ್ಠ. ವಿಷ್ಣು ಶ್ರೇಷ್ಠಕ್ಕೋಸ್ಕರ, ವಿಷ್ಣು ಸರ್ವೋತ್ತಮಕ್ಕೋಸ್ಕರ ಹೇಳೋದ್ರಿಂದ ಅದು ಗ್ರಾಹ್ಯವೇ. ಭಾಗವತ ನವಸ್ಕಂದ ಪೂರ್ತಿ ಯಾರ ಕಥೆ ಅದು? ಬೇರೆ ಇದರಲ್ಲಿ ಧ್ರುವ ಪ್ರಹ್ಲಾದ ಒಬ್ಬೊಬ್ಬರು ಬಂದರೆ ಇದರಲ್ಲಿ ಸಾಲು ಬರ್ತಾರೆ. ನವಸ್ಕಂದ ಪೂರ್ತಿ ಏನದು? ವಿಷ್ಣು ಭಕ್ತರಾದ ರಾಜ ಮಹಾರಾಜರ ಕಥೆ ಅದು. ವಿಷ್ಣು ಭಕ್ತರಾದ ರಾಜ ಮಹಾರಾಜರಾಗಿದ್ದಾರೆ ಅಂದರೆ ಅವರೆಲ್ಲ ವೈಷ್ಣವರಾಗಿ ಸಾಧನೆ ಮಾಡಿರೋದ್ರಿಂದ ವಿಷ್ಣು ರಾಮನಾಗಿ ಏನು ಮಾಡಿರ್ಬೋದಾಗಿತ್ತು? ಸಾಕ್ಷಾತ್ ರಾಮ. ಇದೆಲ್ಲ ಊಹೆ ಮಾಡೋಕ್ಕೆ ಬರೋದ್ರಿಂದ ಏನಂತ ಕರೀತಾರೆ ಅದಕ್ಕೆ? ಅವೆಲ್ಲ ಕೂಡ ಯಾರ ಕಥೆ ಆಯ್ತು? ಈಗ
ವಿಷ್ಣು ಮಹಿಮೆನೇ. ವೈಷ್ಣವರ ಮಹಿಮೆ ಕೂಡ ಯಾರ ಕಥೆ ಅದು? ವಿಷ್ಣು ಮಹಿಮೆ. ಸುಮಧ್ವ ವಿಜಯ ಯಾರ ಚರಿತ್ರೆ ಅದು? ವೇದವ್ಯಾಸರ ಮಹಿಮೆ. ಅವರ ಶಿಷ್ಯರಾಗಿ ಇಷ್ಟೆಲ್ಲ ಆಚಾರ್ಯ ಮಾಡಿರೋದ್ರಿಂದ ವೇದವ್ಯಾಸರ ವೈಭವ. ಚರಿತಂ ವೈಷ್ಣವಾನಂತೂ ವಿಷ್ಣುದ್ರೇಕಾಯ ಕಥ್ಯತೆ. ವಿಷ್ಣು ಬೇಕು, ವೈಷ್ಣವರು ಬೇಡ ಏನಾಗುತ್ತೆ ಅಲ್ಲಿಗೆ? ತದ್ಭಕ್ತ ದ್ವೇಷ ಏವಚ. ನವವಿಧ ದ್ವೇಷಗಳಲ್ಲಿ ಯಾವ ಸೇರಿಕೊಂಡಿದೆ ಈಗ? ವಿಷ್ಣು ಭಕ್ತರ ದ್ವೇಷ. ವಿಷ್ಣು ಭಕ್ತರ ದ್ವೇಷ ವಿಷ್ಣು ದ್ವೇಷಕ್ಕೆ ಕೌಂಟ್ ಆಗೋದ್ರಿಂದ ಎಂದು ಹಾಗೆ ಮಾಡಿಕೊಡು. ವಿಷ್ಣು ಸ್ವಾರಸ್ಯ ಅಂದರೆ ವೈಷ್ಣವರು ನಮಗಿಂತ ದೊಡ್ಡವರಾಗಿದ್ದರೆ ಗೌರವ ಕೊಡಬೇಕು ಅಲ್ಲ, ಸಮ ಆಗಿದ್ದರೆ ಗೌರವ ಕೊಡಬೇಕಲ್ಲ, ಚಿಕ್ಕವರಾಗಿದ್ದರೂ ಗೌರವ ಕೊಡಬೇಕು. ಇದು ವಿಶೇಷ ಆಯಿತಾ? ವೈಷ್ಣವರಾದವರು ಚಿಕ್ಕವರಾಗಿದ್ದರೂ ಕೂಡ ಏನು ಮಾಡಬೇಕು? ಅವರನ್ನು ಆದರದಿಂದ ಕಾಣಬೇಕು. ಅಷ್ಟೇ ಅಲ್ಲ, ನಮಗಿಂತ ಜಾತಿಯಲ್ಲಿ ಕಡಿಮೆ ಆಗಿದ್ದರೂ ಕೂಡ ಏನು ಮಾಡಬೇಕು? ಅವರನ್ನು ಹೇಳ್ತಾ ಆದರದಿಂದ ನೋಡಬೇಕು ಅಂತ ಹೇಳ್ತಾ. ಆದರಸ್ತತ್ರ ಕರ್ತವ್ಯ ಯತ್ರ ಭಕ್ತಿ ಹರೇರ್ವರ. ಎಲ್ಲಿ ಶ್ರೇಷ್ಠವಾದ ವಿಷ್ಣು ಭಕ್ತಿ ಕಾಣುತ್ತೇವೋ ಅಲ್ಲಿ ಏನು ಮಾಡಬೇಕು? ಗೌರವ. ಮೀಟ್ ರೀಡರ್ ಯಾರು? ಇವನು AS ಆಫೀಸರ್ ಮನೆ ಯಜಮಾನ. ಮೀಟ್ ರೀಡರ್ ಬಂದಿದ್ದಾನೆ, ಬಾಲ್ ತೆಗಿಬೇಕು, ಇವನು ಬೇರೆ ದಾರಿ ಇಲ್ಲ. ಯಾತಕ್ಕೆ? ನಾನು ಆಫೀಸಿಗೆ ಕೊಡೋಗಿಲ್ಲ. ಅವ್ನ ಕೆಲಸ ಹೇಗೆ ಮಾಡ್ತಿದ್ದಾರೋ ತೆಗೆದ್ರೆ ಅವ್ರು ಎಲ್ಲ ಆ ಕಡೆ ಹಾಕೊಂಡು ಹೋಗ್ಬಿಡೋದು ಅಷ್ಟೇ. ಅವರು ಅವ್ನು ಮಾಡಿದ್ದು ರೈಟಾಗ. ಯಾತಕ್ಕೆ ತೆಗಿಲಿಲ್ಲ? ಬೇರೆ ಯಾರು ಮನೆಯಲ್ಲಿಲ್ಲ, ಇವನೊಬ್ಬನೇ ಇದ್ದ. ನಾರ್ಯಾಕೆ ತೆಗಿಲಿ ಅಂತ ಕೊಡಾಗಿಲ್ಲ. ಏನು ಮಾಡ್ಬೇಕು? ಅವನಾಗ ಹೋಗಲೇಬೇಕು, ಮಾಡಲೇಬೇಕು. ಬೇರೆ ದಾರಿ ಇಲ್ಲ. ಯಾಕೆ? ಅದು ಇರೋದು ಕೆಲಸ ಇರೋದೇ ಹಾಗೆ. ಆ ದೃಷ್ಟಿಯಲ್ಲಿ ಯಾತಕ್ಕೆ ಅವನು ಸರ್ಕಾರದ ಅಧಿಕಾರಿ, ಅವನು ಸರ್ಕಾರದ ಪ್ರತಿನಿಧಿ. ಆದರೆ ನೀವು ಏನಾಗಿ ನೋಡಬಾರ್ದು ಅವರನ್ನು ನಾವು ವ್ಯಕ್ತಿ ಅಂತ ನೋಡಬಾರ್ದು. ಅವ್ರು ಅದೇ ರಿಟೈರ್ ಆಗಿ ಬಂದ ಅವಾಗೆಲ್ಲಿ ಹೋಗೋಂತ ಮಾತಾಡೋಂಗಿಲ್ಲ. ವ್ಯಕ್ತಿಯಾಗಿಬಿಟ್ಟು ಅವನು ಅಲ್ಲಿ ವ್ಯಕ್ತಿಯಾಗಿ ಗೌರವಿಸ್ಬೇಕು. ಮತ್ತೆ ಅಧಿಕಾರಿಯಾಗಿ ಗೌರವ ಇಲ್ಲಿ. ಅಧಿಕಾರದಲ್ಲಿ ಇಲ್ಲವರು ಅಂದ್ರೆ ಏನು ಮಾಡಬೇಕಾಗ? ವ್ಯಕ್ತಿಯಾಗಿ ಗೌರವ. ಪ್ರತಿಯೊಬ್ಬರನ್ನು ಕೂಡ ಏನು ಮಾಡಬೇಕು ನಾವಾಗ? ವಿತ್ ಡ್ಯೂ ರೆಸ್ಪೆಕ್ಟ್ ಅಂತೀವಲ್ಲ. ಹೆಚ್ಚು ಕೊಟ್ಟರು ತಪ್ಪು, ಕಡಿಮೆ ಕೊಟ್ಟರು ತಪ್ಪು. ಡ್ಯೂ ಅಂದ್ರೆ ಏನು? ಅವ್ರು ಎಷ್ಟು ಡಿಸರ್ವ್ ಆಗ್ತಾರೋ ಅಷ್ಟು ಕೊಡಬೇಕು. ಒಂದು ಬಂಗಾರ ಸರನ 1,00,000 2 ಲಕ್ಷ ಬಂದುಬಿಡ್ತಾರೆ. ನೀವು ಕಬ್ಬಿಣದ ಚೈನ್ ಅಷ್ಟು ಕೊಟ್ಟರೆ ಬುಚ್ಚ ಅಂತ ಕರೀತಾರೆ. ಅದಕ್ಕೆ ನೀನು ಮೋಸ ಹೋಗಿದ್ದೀಯ, ಅಲ್ಲ ಅದು ಮೋಸ. ಅದಕ್ಕೆ ಅಷ್ಟು ಬೆಲೆ ಇಲ್ಲ, ಅಷ್ಟು ಬೆಲೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ನೋಡಿದ ತಕ್ಷಣ ಇದು ಬೆಲೆ ಸರಿಯಿಲ್ಲ ಅಂತ ಹೇಳಿ, ಇದು ರೀಸನಬಲ್ ಅಂತ ಹೇಳ್ತಾರೆ. ಕೆಲವು ಚೀಪ್ ಅಂತಾರೆ, ಕೆಲವನ್ನ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಹೇಳ್ತಾರೆ. ಜಾಸ್ತಿ ಆದಾಗ ಅದಕ್ಕೆ ದಡ್ಡ ಅಂತ ಕರೀತಾರೆ. ಕಾಸ್ಟ್ಲಿ ಆದಾಗ ಏನು ಮಾಡ್ತಾರೆ? ಕಾರಣ ಕೊಡ್ತಾರೆ. ಇಲ್ಲ ಬೇರೆ ಅನಿವಾರ್ಯವಾಗಿತ್ತು, ನಾನು ಅಷ್ಟೇ ಓಕೆ ಅಂತ ಹೇಳಿ. ಸುಮ್ಮನೆ ಕಾಸ್ಟ್ಲಿ ಇದ್ರೆ ಒಪ್ಪೋದಿಲ್ಲ. ಅಗಸೆ ಸೊಪ್ಪು ಸಿಗಬೇಕು, ಜಾಸ್ತಿ ದಿವಸ ಕಡಿಮೆ ಸಿಕ್ತು, ಜಾಸ್ತಿ ದುಡ್ಡು ಹೇಳಿದ್ರೆ ಏನು ಮಾಡಬೇಕಾಗ? ನಮಗೆ ಬೇಕೀಗ. ಅದಕ್ಕೇನು ಮಾಡ್ತೇವಾಗ? ಡಿಮ್ಯಾಂಡ್ ತೊಗೊಂಡ್ಬಿಡ್ತೀವಿ ಅಷ್ಟೇ. ಆದರೆ ಅದು ಭಾರಿ ಜಾಸ್ತಿ ಹೇಳಿದ್ರೆ ತೊಗೊಳೋದಿಲ್ಲ. ಎಷ್ಟು ಜಾಸ್ತಿ ಇರುತ್ತೆ? ಸ್ವಲ್ಪ ಮಾರ್ಜಿನಲ್ಲಿ ಹೆಚ್ಚಿದ್ದರೆ ಆಕ್ಸೆಪ್ಟ್ ಮಾಡುತ್ತೆ. ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ ವೈಷ್ಣವರ ಚರಿತ್ರೆ ಬಹಳ ಮುಖ್ಯ. ವೈಷ್ಣವರಲ್ಲಿ ಕಡಿಮೆಯಾಗಿದ್ದರೂ ಕೂಡ ಅವರಿಗೆ ವಿಶೇಷವಾದ ಗೌರವವನ್ನು ಕೊಡಲೇಬೇಕು. ಅವ್ರಿಗೆ ಎಷ್ಟು ರಿಸರ್ವ್ ಆಗ್ತಾರೋ ಅಷ್ಟು. ತಥಾ ನಮ್ಮ ಬಿಟ್ಟರೆ ಯಾರೂ ಇಲ್ಲ ಅನ್ನೋ ಭಾವನೆ ಬಂತು ಅಂದರೆ ಸಾಧನೆ ಅಲ್ವೇ ಅಲ್ಲ. ಗೊತ್ತಾಯ್ತಾ? ಭಾರಿ ಕೆಟ್ಟ ಸಾಧನೆ. ತಥಾ ಭಾಗವತೇಪ್ಯುಕ್ತಂ ರಾಮಕೃಷ್ಣ ಏನು ಮಾಡ್ತಾನೆ? ಸನಕಾದಿಗಳು ಸನಕಾದಿಗಳು ಕೃಷ್ಣ ಇಲ್ಲಿ ನಾರದರು ಬರ್ತಾರೆ. ಕೃಷ್ಣ ಏನು ಮಾಡ್ತಾನೆ ಲೋಕದೃಷ್ಟಿಯಲ್ಲಿ? ಅವರು ಕೂಡಿಸಿ ಪಾದಪೂಜೆ ಮಾಡಿ, ಗೊತ್ತಾಯ್ತಾ, ಮಾಡಿದ್ದು ಭಾಗವತಲ್ಲೇ ಹೇಳ್ತಾರೆ. ನಾರದ್ರಿಗೆ ಗಾಬರಿಯಾಗಿ ಹೋಗ್ಬಿಡ್ತಿದ್ದಲ್ಲ ಏನಂತೆ. ನಾರದರು ಅಂತ ಮಾಡಲಿಲ್ಲ. ಯದ್ಯದಾಚರತೆ ಶ್ರೇಷ್ಠ ತತ್ತದೇ ವೇತರೋ ಜನ ಹೇಳಿದ್ದಂತೆ ತಾನು ಸ್ವತಃ ಮಾಡಿ ತೋರಿಸ್ತಾನೆ. ಜನಗಳಿಗೆ ಒಳ್ಳೆ ಮೆಸೇಜ್ ಬಂತಂದರೆ ಓಹೋ, ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಏನು ಮಾಡಬೇಕು? ಆಚಾರ್ಯರು ಇದೇ ಇರ್ತಾರೆ. ಕೃಷ್ಣನೇ ನಾರಾಯಣ ಅಂತ ಗೊತ್ತಾದ ಮೇಲೂ ಕೂಡ ವಸುದೇವ ದೇವಕರು ಏನು ಮಾಡ್ತಾ ಇದ್ದ? ನಮಸ್ಕಾರ ನಾನು ಗೊತ್ತಾದ ಮೇಲೂ ಕೂಡ ಜನಗಳಿಗೆ. ಯಾತಕ್ಕೆ? ಅದು ಸ್ಥಾನಕ್ಕೆ ಕೊಡೋ ಮರಿ ಅಲ್ಲಿ ತಾನಿದ್ದಾರೆ. ಮತ್ತೆ ವಸುದೇವನಲ್ಲಿ ಯಾರಿದ್ದಾರೆ? ತಂದೆ ರೂಪ ಇದೆ, ದೇವಿಗೆ ತಂದೆ ರೂಪ ಇದೆ. ಆ ರೀತಿ ಗೌರವಿಸ್ಬೇಕು. ತಾನು ಮಾಡಿದ ವ್ಯವಸ್ಥೆಗೆ ತಾನೇ ಗೌರವ ಕೊಡದೆ ಹೋದರೆ, ತಾನು ಮಾಡಿದ ವ್ಯವಸ್ಥೆಗೆ ತಾನೇ ಯಾರು ಗೌರವ ಕೊಡ್ತಾರಾಗಿ? ಅದು ಮಾಡಿ ತೋರಿಸ್ತಾನೆ ಪರಮಾತ್ಮ. ಆ ದೃಷ್ಟಿಯಿಂದ ತುಂಬ ಮುಖ್ಯ. ಚರಿತಂ ವೈಷ್ಣವಾನಂತೂ ವಿಷ್ಣುದ್ರೇಕಾಯ ಕಥ್ಯತೆ ತಥಾ ಭಾಗವತೇಪಿ ಉಕ್ತಂ ಹನುಮದ್ವಚನಂ ಪರಂ. ಇದಿಷ್ಟು ಏನಾಯಿತು? ಬಂದು ಒಂದು ಲಿಂಕ್ ಬಂತು. ಎಲ್ಲಿವರೆಗೆ ಬಂದಿತ್ತದು ಮಧ್ಯೆ ಮಧ್ಯೆ ಹೇಳ್ತಾ ಭವಿಷ್ಯ ಎಲ್ಲ ಬಂದಿದ್ದು. ಮಹಾಭಾರತದ ಮಹಿಮೆ, ಭಾಷಾ ತ್ರೈವಿಧ್ಯ ಎಲ್ಲ ಹೇಳಿಬಿಟ್ಟು ಅಂಗ ಯಾರ್ಯಾರು ಎಷ್ಟೆಷ್ಟು ಹೋಗೋದನ್ನು ತಿಳಿಸಿ ಮತ್ತೆ ಕೊಟೇಶನ್ಸ್ ಕಂಟಿನ್ಯೂ ಮಾಡ್ತಾರೆ. ತಥಾ ಭಾಗವತೇಪಿ ಉಕ್ತಂ ಹನುಮದ್ವಚನಂ ಪರಂ. ಭಾಗವತದಲ್ಲೂ ಕೂಡ ಹನುಮದ್ವಚನಂ ಪರಂ. ಪರಂ ಶಬ್ದಕ್ಕೆ ಎರಡರ್ಥ. ಇನ್ನೊಂದು ಇಂಥದ್ದೇ ಮಾತಿದೆ ಅಂತ ಒಂದರ್ಥ. ಪರಂ ಶ್ರೇಷ್ಠವಾದ ಮಾತಿದೆ. ಶ್ರೇಷ್ಠವಾದ ಮಾತು ಅಂತೇಳಿ ಹೇಳ್ತಾರೆ? ಪರವಿದ್ಯಾ. ಯಾವುದು ವಿಷ್ಣು ಸರ್ವೋತ್ತಮತ್ವಾದಿ ಪ್ರಮೇಯಗಳನ್ನು ಹೇಳುತ್ತೋ ಅದಕ್ಕೇನಂತ ಕರೀತಾರೆ? ಪರವಿದ್ಯಾ ಅಂತ. ಇದು ಲೌಕಿಕ ವಿದ್ಯೆ. ಇದು ಸೈನ್ಸ್ ಯಾವುದು ಸುಳ್ಳಲ್ಲ, ಆದರೆ ಅದೇನಂತ ಕರೆಯೋದಿಲ್ಲ, ಪರವಿದ್ಯೆ ಅಲ್ಲ. ಯಾತಕ್ಕೆ? ದೇವರಿಗೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದರೆ ಏನಾಗುತ್ತದ? ಅದು ಪರವಿದ್ಯೆ. ಅದು ಬರೀ ಬೋಗಿ ಅಷ್ಟೇ. ಕನೆಕ್ಟ್ ಆದ ತಕ್ಷಣ ಟ್ರೈನ್ ಅದು, ಗೊತ್ತಾಯ್ತಾ? ಅದು ಬಂದೇನಂತಾರೆ ಬರೀ ಅವಷ್ಟು ಪಾರ್ಟ್ಸ್ ಅಷ್ಟಿದೆ. ಕನೆಕ್ಟ್ ಆದ ತಕ್ಷಣ ಟ್ರೈನ್ ಹೋಯ್ತು ಅಂತೇಳಿ.
ಬರೀ ಬೋಗಿ ಹೋಗುತ್ತೆ ಅಂತ ಹೇಳೋದಿಲ್ಲ. ಬರೀ ಬೋಗಿ ಹೋಗ್ಬಿಟ್ಟು ಗತಿ ಏನಾಗ್ತಿತ್ತು, ಹೋಗೋದಿಲ್ಲ. ಟ್ರೈನ್ ಅಟ್ಯಾಚ್ ಮಾಡಿದ ಮಾತ್ರ ಹೋಗೋದು, ಲಿಂಕ್ ಸಿಗಬೇಕು ಅದಕ್ಕೆ. ಅದಕ್ಕೋಸ್ಕರನೇ ನಾವು ಪರಂ ವಚನಂ ಇದೆ, ದೇವರ ಮಹಿಮೆಗೆ ಸಂಬಂಧಪಟ್ಟಂಥ ಮಾತಿದೆ. ಏನದು? ಭಾಗವತ ಇವತ್ತಿಗೂ ಸಿಗುತ್ತೆ ವಾಕ್ಯ ಇದು. ಹನುಮಂತ ದೇವರು ಕಿಂಪುರುಷ ಖಂಡದಲ್ಲಿ ಹೇಗಿದ್ದಾರೆ ಅಂತ ವರ್ಣನೆ ಮಾಡ್ತಾ ಭಾಗವತ ಪಂಚಮ ಸ್ಕಂದದಲ್ಲಿ ಈ ಶ್ಲೋಕ ಇದೆ. ಮರ್ತ್ಯಾವತಾರ ಸ್ಪೃಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋ ಕುತೋಸ್ಯ ಹಿಸ್ಯೂರಮತಸ್ವ ಆತ್ಮನ್ ಸೀತಾಕೃತಾನಿ ವ್ಯಸನಾನಿ ಈಶ್ವರಸ್ಯ. ಏನು ಪರೋವರೀಯಾನ್, ಇನ್ನೊಂದು ಅರ್ಥ ಪರ ಇಲ್ಲಿ ಶ್ರೇಷ್ಠ. ಇಲ್ಲಿ ಒಂದು ವಿದ್ಯೆ ಶ್ರೇಷ್ಠ ಆಗೋದು ಯಾವಾಗ? ಪರವಿದ್ಯೆ, ದೇವರಿಗೆ ಕನೆಕ್ಟ್ ಆದಾಗ. ಅಧ್ಯಾತ್ಮ ವಿದ್ಯೆ ಏನದು? ಅಧ್ಯಾತ್ಮ ವಿದ್ಯಾನ ಅದು ಪರವಿದ್ಯೆ. ಉಳಿದೆಲ್ಲ ಏನು? ರಾಜಸ ವಿದ್ಯೆ, ದೇವರಿಗೆ ಕನೆಕ್ಟ್ ಆಗದೆ ಹೋಗಿದೆ, ಬಟ್ ಕರೆಕ್ಟ್. ಅದು ಕರೆಕ್ಟ್ ಆಗಿದೆ, ದೇವರಿಗೆ ಕನೆಕ್ಟ್ ಆಗಿಲ್ಲ. ಏನಂತಾರೆ ಅದನ್ನು? ಒಂದು ಬಿಲ್ಡಿಂಗ್ ಎಷ್ಟೇ ದೊಡ್ಡ ಬಿಲ್ಡಿಂಗ್ ಅಷ್ಟೇ, ದೇವರು ಕೂಡಿಸಿದ್ರೆ ದೇವಸ್ಥಾನ ಚೇಂಜ್ ಆಗೋಯ್ತು. ಸಣ್ಣ ಇಷ್ಟೇಷ್ಟು ಕಟ್ಟಿದ್ರು ಕೂಡ ಏನದು? ದೇವಸ್ಥಾನ. ಅಷ್ಟು ದೊಡ್ಡ ಬಿಲ್ಡಿಂಗ್ ಏನಲ್ಲ, ಆಸ್ಪತ್ರೆ, ಅದು ಈ ರೀತಿ ಕರೀತಾರೆ ಹೊರತು ಅದನ್ನು ದೇವಸ್ಥಾನ ಅಂತ ಕರೆಯೋದಿಲ್ಲ. ದೇವರಿಗೆ ಕನೆಕ್ಟ್ ಆಗಬೇಕು. ಅದಕ್ಕೆ ಪರವಿದ್ಯೆ ಅನಿಸ್ಕೋಬೇಕಾದ್ರೆ ಏನಾಗಬೇಕದು? ಹರಿದೇವ ಪರಹ. ಆದ್ದರಿಂದ ದೇವರಿಗೆ ಕನೆಕ್ಟ್ ಆದಾಗ ಅದು ಪರವಿದ್ಯೆ ಅಂತ ಹನುಮಂತ ಮಾತಿದೆ. ಅದರ ಅನುವ್ಯಾಖ್ಯಾನಾದಿಗಳು ಏನೀಗ? ಅದೆಲ್ಲ ಪರವಿದ್ಯೆನೆ. ಅನುವ್ಯಾಖ್ಯಾನಾದಿಗಳು, ಹರಿದಾಸ ಸಾಹಿತ್ಯ ಎಲ್ಲ ಕೂಡ ಸರಿಯಾಗಿದ್ದೆಲ್ಲ ಏನದು? ಪರವಿದ್ಯೆ. ಮುಖ್ಯ ಪರವಿದ್ಯೆ ಅಂದರೆ ಅದೇನೆ ಬ್ರಹ್ಮಸೂತ್ರ, ಅನಂತರ ಮಹಾಭಾರತಾದಿಗಳು. ಅನಂತರ ಪರವಿದ್ಯೆ ಏನೇ ದೇವರಿಗೆ ಸಂಬಂಧಪಟ್ಟಂತೆ ಮಾತಾಡಿದರೆ ಅದು ಸರಿಯಾಗಿದ್ದರೆ, ದೇವ್ರ ಮಾತು ಅಂತೇಳಿ ನಾನೇ ದೇವರು, ಅವೆಲ್ಲ ದೇವ್ರ ಮಾತೇ, ಸುಳ್ಳು ಮಾತುಗಳು, ಅಂಥದ್ದಾಗಬಾರ್ದು. ಯಥಾರ್ಥವಾದ ಭಗವತ್ ಸಂಬಂಧಿಯಾದ ಮಾತು ಏನೇ ಬಂದರೂ ಕೂಡ ಏನದು? ಪರವಿದ್ಯೆ. ಲಿಂಕ್ ಲಾಸ್ಟ್ ಬೋಗಿ ಕೂಡ ಏನದು? ಟ್ರೈನೇ. ಲಾಸ್ಟ್ ಬೋಗಿ ಕೂಡ ಟ್ರೈನೇ. ಅದು ಇಲ್ಲದೆ ಹೋದ ಏನಲ್ಲ, ಬರೀ ಇಂಜಿನ್ನು. ಅದಿದ್ದರೆ ಟ್ರೈನು. ಬರೀ ಬೋಗಿದ್ರೆ ಪಾರ್ಕ್ ಮಾಡಿದ್ದಾರೆ ಅಷ್ಟೇ. ಕೆಲವು ಡಂಪ್ ಆಗಿರೋದು, ಏನು ಪಾರ್ಕಿಂಗ್ ಪ್ಲೇಸ್ಗಳು ಅಷ್ಟೇ. ಕನೆಕ್ಟ್ ಆಗಬೇಕು. ಕನೆಕ್ಟ್ ಆಗೋವರೆಗೂ ಬೆಲೆ ಇಲ್ಲ ಅದಕ್ಕೆ. ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ. ನಾವು ಊಟ ಮಾಡ್ತೇವೆ, ಪರವಿದ್ಯೆ ಅಲ್ಲ. ನೈವೇದ್ಯ ಸ್ವೀಕಾರ ಮಾಡ್ತೇವೆ, ಅದೇನಾಯ್ತದು? ಪ್ರಸಾದ. ಅದು ಸಾಧನೆ. ಅದು ಊಟ ಮಾಡೋದು ಕೂಡ ಏನದು? ಭಗವತ್. ಲಂಚ್ ಅವರ್ ಕೂಡ ಏನು ಆಫೀಸಲ್ಲಿ ಸೇರುತ್ತೆ. ಲಂಚ್ ಅವರ್ ಕೂಡ ಯಾವ ರಕ್ಕದು? ಬಿಜನ ಅಫಿಷಿಯಲ್ ಅದು. ಲಂಚ್ ಅವರ್ ಅಫಿಷಿಯಲ್ ಅದು. ನಾವು ಊಟ ಮಾಡೋದು ಅಫಿಷಿಯಲ್ ಅದು. ಅದಕ್ಕೆ ಊಟ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದಾಗಿಯೇ ಅದು ಸುಮ್ಮನೆ ಊಟ ಮಾಡ್ದ ಏನಲ್ಲ, ಅದು ಸಾಧನೆ. ವಿಷ್ಣು ನೈವೇದ್ಯ ವಿಷ್ಣು ಪ್ರಣಯ ವಿಷ್ಣು ಪ್ರೀತ್ಯರ್ಥಂ ಭುಂಜೀತ ಹೃದ್ಗತಂ ವಿಷ್ಣುಂ ಸ್ಮರನ್ ತದ್ಗತ ಮಾನಸಃ. ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ, ನೀವು ಊಟ ಮಾಡ್ಬೇಕಾದ್ರೆ ದೇವರ ಸ್ಮರಣೆ ಮಾಡ್ಕೊಂಡು ಊಟ ಮಾಡಿದ್ರೆ ಏನಾಗುತ್ತದು? ದೊಡ್ಡ ಪರವಿದ್ಯೆ. ಊಟ ಮಾಡಿ ಮಲಗೋದು ಕೂಡ ದೇವರ ಸೇವೆ. ಅದು ಸ್ವಪೇ ಧ್ಯಾಯನ್ ಜನಾರ್ದನ. ಆ ರೀತಿ ಮಲಗದ ಹೋದ್ರೆ ಏನಾಗುತ್ತೆ? ಅವನು ಮತ್ತೆ ಎಲ್ಲ ಚಾರ್ಜ್ ಆಗೋದಿಲ್ಲ, ಬರೆದು ಕೆಲಸ ಮಾಡೋಕ್ಕಾಗೋದಿಲ್ಲ ಅವನಿಗೆ. ಮೂರಾಗ ಕಂಟಿನ್ಯೂಸ್ ಆಗಿಬಿಟ್ಟು ಹುಚ್ಚಾದಾಗ ಏನೋ ಮಾತಾಡ್ತಿರ್ತಾನೋ, ಯಾಕೆ ತಲೆ ಕೆಟ್ಟೋದಾಗುತ್ತೆ. ಅದು ಪಾರ್ಟ್ ಆಫ್ ಇದು. ಮೆಡಿಕಲ್ ಲೀವ್ ಯಾತಕ್ಕೆ ಕೊಡ್ತಾರೆ ಆಫೀಸ್ನಲ್ಲಿ? ಆರೋಗ್ಯ ಸರಿ ಹೋದ್ರೆ ಕೆಲಸ ಮಾಡ್ತಾನೆ ಮತ್ತೆ ಅಂತೇಳಿ. ಬರೀ ಆರೋಗ್ಯ ಸರಿ ಮಾಡ್ಕೊಂಡು ಕೊಡೋದಿಲ್ಲ. ಆರೋಗ್ಯ ಸರಿ ಮಾಡ್ಕೊಂಡು ಏನು ಮಾಡಬೇಕು? ಅವನು ಕೆಲಸ ಏನೇ ಮಾಡಬೇಕು. ಇಲ್ಲದ್ರೆ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಕೊಡ್ತಾರೆ, ಔಷಧಿ ಖರ್ಚು ಕೊಡ್ತಾರೆ, ಇದ್ರ ಕೊಡ್ತಾರೆ, ಏನೇನೋ ಕೊಡ್ತಾರೆ. ಅದು ಎಲ್ಲ ತೋಡಿಸು ಏನೋ ಆಗಿರೋದಿಲ್ಲ ಅವನಿಗೆ ಮಾಡ್ತಾರೆ. ಅದು ಮೋಸ. ಸರಿಯಾಗಿ ಮಾಡಿದರೆ ಇವತ್ತೇನು ಸರ್ಕಾರ ಕೊಡೋ ಬೆನಿಫಿಟ್ಸ್ ಎಲ್ಲ ದೇವರು ಕೊಡೋ ಬೆನಿಫಿಟ್. ಅದು ನಮಗೆ ತೋರಿಸಿದ್ದ ಆರೋಗ್ಯ ಸರಿ ಇರಬೇಕು. ಔಷಧಿ ತಾನೇ ಔಷಧಿ ರೂಪದಲ್ಲಿ ವಾಸಿ ಮಾಡ್ತಾರೆ, ಔಷಧಿಗಳ ರೂಪದಲ್ಲಿದ್ದ. ಇದಿಷ್ಟು ಕೂಡ ನಾವು ಆ ರೀತಿ ತಿಳ್ಕೊಂಡ್ಬಿಟ್ರೆ ಪರವಿದ್ಯೆ. ಜೀವನ ಪೂರ್ತಿ ಬದುಕಿದ್ದೆಲ್ಲ ಏನು ವಾಯುದೇವರ ಜೀವನ ಹೇಗದ? ಅನಾದ್ಯನಂತ ಕಾಲದಿಂದ ಬರೀ ಪರವಿದ್ದೇನೆ. ಒಂದು ಸರ್ತಿ ಕೂಡ ಏನು ಮಾಡೋದಿಲ್ಲ ಅವರು, ತಮ್ಮ ಪರ್ಸನಲ್ ಜಾಬ್ ಅಂತ ಮಾಡೋದೇ ಇಲ್ಲ. ಪರ್ಸನಲ್ ವರ್ಕ್ ಅಂತ ಅವ್ರಿಗೆ ಇಲ್ಲೇ ಇಲ್ಲ. ನಮಗೆ ಪರ್ಸನಲ್ ವರ್ಕೇ ಭಾರಿ ಜಾಸ್ತಿ ಇರೋದು. ಕೆಲವೇ ಅದು ಒಂದೇ ಇರೋದು, ದೇವರಿಲ್ಲೇ ಇಲ್ಲ. ಅದು ಸ್ವಾರ್ಥದ ಪರಮಾವಧಿ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯ ಏವ ನ ಕೇವಲಂ ವಿಭೋಹೋ. ಸರಿಯಾಗಿ ತಿಳ್ಕೋಬೇಕು. ಈ ದೇವರಿದ್ದಾನೆ. ಕುತೋ ಅಸ್ಯ ಹಿ ಸ್ಯೂರ್ ರಮತಃ ಸ್ವ ಆತ್ಮನ್ ಸೀತಾಕೃತಾನಿ ವ್ಯಸನಾನಿ ಈಶ್ವರಸ್ಯ. ಇಹ ಈ ಲೋಕದಲ್ಲಿ ವಿಭೋಹೋ ಸರ್ವೋತ್ತಮನಾದ ನಾರಾಯಣನ ಮರ್ತ್ಯಾವತಾರ, ಮನುಷ್ಯ ರೂಪದ ಅವತಾರ ಯಾವ್ಯಾವುದು? ರಾಮಾವತಾರ, ಕೃಷ್ಣಾವತಾರ, ವ್ಯಾಸಾವತಾರ. ಇವೆಲ್ಲ ಏನು ಕಾಣುತ್ತೆ ನೋಡೋದಕ್ಕೆ? ಮನುಷ್ಯ ಅವತಾರ ಕಂಡಕ್ಕೆ ಕಾಣ್ತಾ ಇದೆ. ಯಾತಕ್ಕೆ ಬಂದಿದ್ದಾನೆ ಇದನ್ನು? ನಾವೆಲ್ಲ ಹೇಳೋದೇನು? ರಾವಣ ಸಂಹಾರಕ್ಕೋಸ್ಕರ ರಾಮ ಬಂದ, ಕಂಸನ ಸಂಹಾರಕ್ಕೋಸ್ಕರ ಕೃಷ್ಣ ಬಂದ. ಅದು ಕರೆಕ್ಟೇ. ಆದರೆ ಅಷ್ಟೇ ಅಲ್ಲ. ರಕ್ಷೋವಧಾಯ ಕೇವಲಂ ರಕ್ಷೋವಧಾಯನ. ರಾಕ್ಷಸರ ಕೊಲ್ಲಕ್ಕಷ್ಟೇ ಪರಮಾತ್ಮ ಅವತಾರ ಮಾಡಲಿಲ್ಲ. ಇನ್ನೇನು ಉದ್ದೇಶ ಇದೆ? ಮರ್ತ್ಯಾವತಾರ ಹಸ್ತಿ ಮರ್ತ್ಯ ಶಿಕ್ಷಣ. ಮನುಷ್ಯರಿಗೆ ಏನು ತೋರಿಸ್ಬೇಕಾಗಿದೆ, ಏನನ್ನ ಹೀಗಿರಬೇಕು,
ಹೇಳೋದು ಬೇರೆ. ಹೀಗೆ ತಾನು ಮಾಡಿ ತೋರಿಸಿದ್ರೆ ಏನಾಗುತ್ತಾಗ, ಮಾಡಿ ತೋರಿಸಿದ್ರೆ ನೋಡೋರಿಗೆ ಮಾಡೋರಿಗೆ ಭಾರಿ ಇದಾಗಿ ಕ್ಲಾರಿಟಿ ಬರುತ್ತೆ, ಮತ್ತು ಮಾಡಬೇಕು ಅಂತ ಶ್ರದ್ಧೆನೂ ಬರುತ್ತೆ. ಮಾಡಿ ತೋರಿಸ್ತಾ ಕೃಷ್ಣ ಯಾವ ಚಕ್ರ ಹಿಡ್ಕೊಂಡ, ಅರ್ಜುನ ಏನು ಮಾಡಿದಾಗ ನಾನು ತಪ್ಪಾಯ್ತು, ಯುದ್ಧ ನಾನು ಮಾಡ್ಬೇಕು, ನಾನು ಮಾಡ್ತೀನಿ ಅಂತೇಳಿ ಅದು ಹಿಡ್ಕೊಂಡಿದ್ದಕ್ಕೆ ಏನು ಬಂತು, ಆತ ಸ್ಫೂರ್ತಿ ಬಂತು. ಅದು ದೊಡ್ಡವರು ಏನು ಮಾಡಬೇಕು, ಯಾವಾಗಲೂ ಕೂಡ ಮಾಡಿ ತೋರಿಸ್ಬೇಕು. ಇದು ಕೃಷ್ಣ ಕಂಸನ ಕೊಲ್ಲಬೇಕು, ರಾವಣನ ಕೊಲ್ಲಬೇಕು, ಅವತಾರ ಮಾಡಬೇಕು. ಅದಕ್ಕೆ ಏನು ಮಾಡಿದ್ರೆ ಸಾಕು, ಈಗಂದರೆ ಸತ್ತೋಗ ಅಲ್ಲಿ ಸಂಕಲ್ಪ ಮಾತ್ರ ಹೇಳಿದ್ರು. ರಿಮೋಟಿಂದ ಇವರೇ ಹೊಡಿತಾರೆ, ಇವರು ಸ್ವಯಂ ಚಿಟ್ಟೆ ಹೊಡಿತಾರೆ. ಇಲ್ಲಿಟ್ಟರೆ ಹೋಗ್ತಿ ಯಾರೋ ಬ್ಲಾಸ್ಟ್ ಆಗುತ್ತೆ, ಎಲ್ಲೋ ಬ್ಲಾಸ್ಟ್ ಆಗುತ್ತೆ. ದೇವ್ರು ಮಾಡಬಾರ್ದಾಗಿತ್ತು ಅದನ್ನು. ಮಾಡಿದ್ರೆ ಏನಾಗ್ತಿತ್ತು, ರಾವಣ ಸಾಯ್ತಿದ್ದ, ಹೌದು, ಕಂಸ ಸಾಯ್ತಿದ್ದ. ಮೆಸೇಜ್ ಗೊತ್ತಾಗ್ತಿದ್ದಿಲ್ಲ. ಮೆಸೇಜ್ ಆಗಿ ಗೊತ್ತಾಗಬೇಕು, ಮಾಡಿ ತೋರಿಸೋದನ್ನು ಮಾಡಿ ತೋರಿಸ್ಬೇಕಾದ್ರೆ ಇವತ್ತು ನೋಡಿ, ಇವತ್ತಿಷ್ಟು ಅಡ್ವಾನ್ಸ್ಡ್ ಇದೆ, ಆನ್ಲೈನ್ ಎಲ್ಲ ಇದೆ ಇವತ್ತು. ಇಷ್ಟಾದರೂ ಪ್ರೈಮರಿ ಸ್ಕೂಲು ಇದೇನು ಚೈಲ್ಡ್ ಇದೆಯಲ್ಲ, ಯಾವುದೇನಂತ ಪ್ಲೇ ಹೋಗ್ಬಿಟ್ಟು ಬೆಲೆ ಭಾರಿ ಕಾಸ್ಟ್ಲಿ. ಇವತ್ತು ನಿಮಗೆ ಗೊತ್ತಿರಬೇಕು, ಮೆಡಿಕಲ್ ಇಂಜಿನಿಯರಿಂಗ್ ಅಂತ ಕಾಸ್ಟ್ಲಿ ಯಾವುದು, ಮಾಂಟಿಸರಿ ಸ್ಕೂಲ್ಸು. ತಿಂಗಳಿಗೆ ₹1,00,000 ಇರುತ್ತೆ ತಿಂಗಳಿಗೆ. ಇವ್ರು ₹1,00,000 ಕೋರ್ಸೇ ಮುಗಿಸ್ತಾ ಇರಬೇಕಾದ್ರೆ ತಿಂಗಳಿಗೆ. ಭಾರಿ ಆಶ್ಚರ್ಯ. ಯಾತಕ್ಕೆ ಗೊತ್ತಾ, ಅದು ಕಾನ್ಸೆಪ್ಟ್ ಏನು ಅಂದರೆ, ಅಲ್ಲಿ ಎದುರಿಗಿದ್ದು ಹೇಳ್ಕೊಡ್ತಾರೆ, ಮಾಡೋದನ್ನೆಲ್ಲ ಹೇಳಿ ಎದುರಿಗಿರ್ತಾರೆ, 24 hours ಜೊತೆಗಿರ್ತಾರೆ. ಏನಾಯ್ತಾಗ ಕ್ಲಾರಿಟಿ ಜಾಸ್ತಿ ಬರುತ್ತೆ. ಗುರುಕುಲ ವಾಸ ಅಂತ ಕರೀತಿದ್ರು. ಪಾಠ ಕೇಳಿ ಮನೆಗೆ ಹೋಗೋದಲ್ಲ, ಎಲ್ಲಿರ್ಬೇಕು ಅವರು, ಅಲ್ಲೇ ಇರಬೇಕು. ಏನು ಅಷ್ಟೊತ್ತು ಪಾಠ ಕೇಳಿರ್ತಾರೆ, ನಡತೆ ನೋಡ್ಬಿಟ್ಟು ಏನಾಗುತ್ತೆ ಅಲ್ಲಿ ಎಲ್ಲ ಪ್ರಾಕ್ಟಿಕಲಿ ಗೊತ್ತಾಗುತ್ತೆ. ಹೀಗಿರಬೇಕು, ಹೀಗೆ ತಿಳಿಬೇಕು, ನಡ್ಕೋಬೇಕು. ಅದಕ್ಕೆ ಮರ್ತ್ಯಾವತಾರ ಸ್ಪೃಹ ಮರ್ತ್ಯ ಶಿಕ್ಷಣ, ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಸರ್ತಿ ನಮಗೆ ನಾವು ಸಂಧ್ಯಾನ ಮಾಡೋಕ್ಕೆ ಭಾರಿ ಸುಸ್ತಾಗಿದೆ, ಮಾಡೋ ಸ್ಥಿತಿಯಲ್ಲಿಲ್ಲ, ಸಕಾಲಕ್ಕೆ ಮಾಡೋಕ್ಕಾಗ್ತಾ ಇಲ್ಲ. ನೂರಾರು ಜನ ಹುಡುಗರಿದ್ದಾರೆ, ಏನು ಮಾಡ್ತಾನೆ ಇವನಾಗ, ಸಂಧ್ಯಾನ ಮಾಡಿಬಿಡ್ತಾನೆ. ಯಾಕೆ ಅವರು ನಿಶ್ಚಯ ಮಾಡಿ ಸಂಧ್ಯಾನಿಗೆ ಹೇಳ್ತಾರೋ, ಇವನ್ನೆಲ್ಲ ಸುಮ್ಮನೆ ಅವರೆಲ್ಲ ಸುಮ್ಮನೆ ಕೂತ ಅವರೇ ಮಲಗಿದ್ದಾರೆ ನೋಡಿ, ನಾನು ಯಾಕೆ ಹೋಗಲಿ ಅಂತ. ಆಮೇಲೆ ಅದೇ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ತಾನೆ. ಎದುರಿದ್ದಾಗ ಮಾಡಿದ ತಪ್ಪನ್ನು ಅವ್ರು ಇಲ್ದಾಗಲೂ ಮಾಡೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಪ್ರಾಕ್ಟೀಸು ಯಾವಾಗ ಅವ್ರು ಮಾಡ್ತಾರೆ, ಅವಾಗ ಏನು ಅನ್ಕೋತಾರೆ, ಇಷ್ಟು ವಯಸ್ಸು, ಇಷ್ಟು ಹಣ್ಣು ಮುದುಕರು ಅಂಥ ಹೊತ್ತಿನಲ್ಲಿ ಸಕಾಲ ಸಂಧ್ಯಾನೆ ಮಾಡ್ತಾರೆ ಅಂದರೆ ನಾವು ಗುಂಡ್ಕಲ್ಲ ಇದ್ದಾಗಿದೆ, ನಾವು ಯಾಕೆ ಮಾಡಬಾರ್ದು ಅನಿಸುತ್ತಾ ಇಲ್ಲ ಅವರಿಗೆ. ತಕ್ಷಣ ಮಾಡ್ತಾರೆ. ಸ್ಫೂರ್ತಿ ಅಂದರೆ ಅದೇ. ನೋಡಿದರೆ ನಮಗೇನು ಬರುತ್ತೆ, ಕೆಲವು ಸಲ ಸ್ಫೂರ್ತಿ ಬರುತ್ತೆ, ಕೆಲವು ಸ್ಫೂರ್ತಿ ಹೋಗುತ್ತೆ. ಕೆಲಸದ ನೋಡಿದರೆ ಗೊತ್ತಾಯ್ತು, ಕೆಲಸದ ದೊಡ್ಡ ಸ್ಫೂರ್ತಿ ಬರುತ್ತೆ. ಅದಕ್ಕಾಗಿಯೇ ಇಲ್ಲಿ ಮಾಡಿ ತೋರಿಸ್ತಾರೆ. ಅಂಗದ ಏನು ಮಾಡ್ತಾನೆ, ಅವನ ದೂತನ ಮತ್ತೆ ರಾಮದೇವರು ಕಳಿಸ್ತಾರೆ. ಲಂಕೆಗೆ ಹೋದ್ಮೇಲೆ ಇನ್ನೊಬ್ಬ ದೂತನ ಕಳಿಸ್ಕೊಡ್ತಾರೆ. ಮೊದಲು ಹನುಮತ್ ದೂತ ಪ್ರಧಾನ, ಸುಂದರಕಾಂಡ. ಅಂಗದನ್ನು ಮತ್ತೊಮ್ಮೆ ಕಳಿಸ್ಕೊಡ್ತಾರೆ. ಅಂಗದ ಹೋಗ್ತಾನೆ, ಹೋಗಿಬಿಟ್ಟು ಮತ್ತೆ ಏನೋ ಹೇಳ್ತಾರೆ, ಅವ್ರು ಕೇಳೋದಿಲ್ಲ. ರಾವಣ ಸಿಟ್ಟು ಬಂದುಬಿಡ್ತದೆ, ಅಂಗದಿಗೆ ಭಾರಿ ಗಲಾಟೆ ಮಾಡ್ತಾನೆ. ಆ ಹೊತ್ತಿಗೆ ಏನು ಮಾಡ್ತಾರೆ, ಹುಚ್ಚಾಬಟ್ಟಿ ಬೈತಾನೆ ರಾವಣನ, ಭಾರಿ ಜೋರಾಗೆಲ್ಲ ಮಾಡ್ತಾನೆ. ಆಮೇಲೆ ಅವರೆಲ್ಲ ರಾವಣ ಹಿಡ್ದಾಕಿರೋಣ ಅಂತ ಹೇಳಿ ಹಿಡ್ಲಕ್ಕೆ ಬರ್ತಾರೆ, ಹಿಡ್ಕೋತಾರೆ. ರಾವಣ ಅಂಗದ ಮೇಲಕ್ಕೆ ಹಾರಿಬಿಡ್ತಾರೆ. ಹಾಗೆ ಮೇಲಕ್ಕೆ ಹಾರಿ ಅವ್ರನ್ನ ಕೈ ಜಾಡಿಸಿ ಎಲ್ಲ ದಬ ಬಿಡ್ತಾರೆ. ಸೀದಾ ವಾಪಸ್ ಬರ್ತಾರೆ. ರಾವಣವ್ರ ಮುಂದೆ ಹೇಳ್ತಾನೆ, ಹೇಳಿದ್ದೇಳಿದೆ ಅವ್ನು ಕೇಳಲಿಲ್ಲ, ಚೆನ್ನಾಗಿ ಶಾಸ್ತಿ ಮಾಡಿ ಬಂದುಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಆಗ ರಾಮನಿಗೆ ಇಷ್ಟೆಲ್ಲ ಮಾಡಿ ರಿಸ್ಕ್ ತೊಗೊಂಡು ಯಾಕೆ ಅಷ್ಟೆಲ್ಲ ಮಾಡಿದ್ದೀನಿ ನೀನೀಗ, ಸುಮ್ಮನೆ ಹೇಳಿ ಬರಬಾರ್ದೆ, ಅಷ್ಟೆಲ್ಲ ಯಾಕೆ ಮಾಡಿದೆ ಅಂತ ಕೇಳಿದರೆ, ಹನುಮಂತ ಮಾಡಿದ ನೆನಪಾಯಿತು, ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಹನುಮಂತನ ಸ್ಫೂರ್ತಿ ಏನಾಯ್ತು ಅದಕ್ಕೀಗ, ನಾನು ಮಾಡಬೇಕು. ದೊಡ್ಡವ್ರು ನೋಡಿದಾಗ ಅನಿಸುತ್ತೆ. ಅದಕ್ಕೆ ಯಾವಾಗಲೂ ಕೂಡ ಯಾತಕ್ಕೆ ಒಳ್ಳೆ ಸ್ಕೂಲ್ ಕಾಲೇಜಿಗೆ ಸೇರಿಸ್ತಾರೆ, ಆ ಫ್ರೆಂಡ್ಸ್ ನೋಡಿ ಏನು ಮಾಡ್ತಾನೆ, ಇವನು ಓದ್ತಾನೆ ಅಂತ ಹೇಳ್ಬಿಟ್ಟು ಇವನು ರ್ಯಾಂಕ್ ಬರಲಿ ಅಂತ ಸೇರಿಸೋದಿಲ್ಲ ಅವರು. ಜಸ್ಟ್ ಪಾಸ್ ಆದರೂ ಸಾಕು. ಫೇಲ್ ಆಗೋನು ಪಾಸ್ ಆಗ್ತಾರೆ, ಪಾಸ್ ಆಗೋನು ಸೆಕೆಂಡ್ ಕ್ಲಾಸ್ ಬರ್ತಾರೆ, ಮೇಲ್ಮೇಲೆ ಹೋಗ್ತಾನೆ, ಒಂದು ಸ್ಟೆಪ್ ಮೇಲೆ ಹೋಗ್ತಾನೆ. ಅದರಿಂದ ಸಂಘವಾಗಲಿ ಸಾಧು ಸಂಘವಾಗಲಿ. ಅದಕ್ಕೆ ಪರಮಾತ್ಮ ತಾನು ಇದ್ದು ಮಾಡಿ ತೋರಿಸ್ತಾನೆ. ಇಲ್ಲದೆ ಹೋದರೆ ಕುರುಕ್ಷೇತ್ರ ಯುದ್ಧ ಮಾಡಬೇಕಾಗಿತ್ತಾ ನೋಡಿ, ಎಲ್ಲ ಸತ್ ಬಿಡ್ತಾಯಿದ್ರು. ಹೆಚ್ಚಿಗೆ ಆಲ್ಮೋಸ್ಟ್ ಡೆಡ್ ಅವರೆಲ್ಲ. ಆದರೂ ಕೃಷ್ಣ ಮಾಡಿ ತೋರಿಸಿದ. ಇವೆಲ್ಲ ನಮಗೆ ಮೆಸೇಜ್. ಇದು ಚಿಕ್ಕವರಿಗೆ ನೀವು ನಾವು ಬರೀ ಹೇಳಿದರೆ ಸಾಲದು, ಮಾಡಿ ತೋರಿಸ್ಬೇಕು. ಇವತ್ತು ಹೇಳೋದು ಇಲ್ಲ, ಮಾಡೋದು ಮೊದಲೇ ಇಲ್ಲ. ಇವ್ರು ಹೇಳೋದೆಲ್ಲ ಕೆಟ್ಟ. ಮಾಧುರ ಮನೆಯಲ್ಲಿ ಹುಟ್ಟಿದ್ದು ಏನು ಡಿಫ್ರೆನ್ಸೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬ್ರಾಹ್ಮಣ ಮಾಧುರ ಹುಟ್ಟಿದ್ದಕ್ಕೂ ಎಲ್ಲ ಹುಟ್ಟು ಏನೇನು ವ್ಯತ್ಯಾಸ ಇಲ್ಲ. ಹೇಗೆ ಬೆಳೆದಿರ್ತಾರೆ ಅವರು, ದೇವ್ರ ಮನೆ ಕೂಡ ಇರೋದಿಲ್ಲ, ಸ್ನಾನ ಮಾಡಿ ಗೊತ್ತಿಲ್ಲ, ಅವ್ರದ್ದೇನು ಡಿಫ್ರೆನ್ಸೇ ಗೊತ್ತಾಗೋದಿಲ್ಲ. ಅದು ಭಾರಿ ಅನ್ಯಾಯ. ಇದಕ್ಕೆಲ್ಲ ಮರ್ತ್ಯಾವತಾರ ಸ್ನೇಹ ಮರ್ತ್ಯ ಶಿಕ್ಷಣ, ಎಷ್ಟು ಇಂಪಾರ್ಟೆಂಟ್ ಪದ. ಇದು ಹೇಳಿದ್ದು ಯಾರೋ, ಹನುಮಂತ ದೇವರು. ಏನು ಮತ್ಸ್ಯ ಶಿಕ್ಷಣ, ಕುತೋಶ್ಯ ಹಿ ಶಿವ ರಮತಸ್ವ ಆತ್ಮನ್ ಸೀತಾಕೃತಾನಿ ವ್ಯಸನಾನಿ ಈಶ್ವರಸ್ಯ. ಒಳ್ಳೆಯದನ್ನು ಹೇಗಿರ್ಬೇಕಂತ ತೋರಿಸ್ಕೊಟ್ಟ, ದುಃಖದ ಎಫೆಕ್ಟ್ ಹೇಗಿರುತ್ತೆ ಅಂತಲೂ ತೋರಿಸ್ಕೊಟ್ಟ ಕೃಷ್ಣ ರಾಮದೇವರು. ಹೇಗೆ, ಸೀತಾಕೃತಾನಿ ವ್ಯಸನಾನಿ ಈಶ್ವರಸ್ಯ. ಸೀತಾದೇವಿಗೋಸ್ಕರವಾಗಿ ಅಯ್ಯೋ ಸೀತೆ ಕಳೆದೋಲ್ಲು ಅಂತ ಹೇಳೋದು, ದುಃಖಪಡಿಸೋದು, ಕಷ್ಟಪಟ್ಟು ಹುಡುಕ್ಸೋದು, ಈ ಭಾರಿ ಕೇರ್ ತೊಗೊಳ್ಳೋದು. ಯಾತಕ್ಕೆ ಮಾಡಿದ್ರು ಅಂದರೆ ಹೆಂಡತಿ ಮಕ್ಕಳ ಬಗ್ಗೆ ಕೇರ್ ತೊಗೊಳ್ಳಿ ಅಂತ ತೋರಿಸ್ತೆ ಪರಮಾತ್ಮ. ಓಡೋಬಿಡೋದು ಸುಮ್ಮನೆ ಕೊಡಾಗಿಲ್ಲ. ಏನು ಮಾಡಬೇಕು, ನಮ್ಮ ತಮ್ಮಿಂದ ಸಾಧ್ಯವಾದಷ್ಟು ಕೂಡ ಪ್ರೊಟೆಕ್ಷನ್ ಕೊಡಬೇಕು. ಅದಕ್ಕೇನೆ ಏನಂತ ಹೆಸರು ಭಾರಿಯಾಗೆ ಕಳತ್ರ ಅಂತ ಕರೀತಾರೆ. ಕಳತ್ರ ಅಂದ್ರೇನು, ಕಸ್ಟಡಿಯಲ್ಲಿದ್ದಾರೆ ಅಂತ ನೋಡ್ಕೋಬೇಕು ಅವ್ರನ್ನೀಗ. ನೋಡ್ಕೊಳ್ಳದೆ ಹೋದ್ರೆ ಏನೋ ಅಪರಾಧ. ಇವರು ಮನೆ ಯಜಮಾನನಾಗಿ
ಯಾರ ರಕ್ಷಣೆ ಕೊಡದೆ ಹೋದರೂ ಕೂಡ ಏನಾಗುತ್ತದು ಅಪರಾಧ. ಅದು ಬರೀ ಪ್ರೀತಿ ಪ್ರಶ್ನೆ ಅಲ್ಲದು, ಡ್ಯೂಟಿ ಅದು. ಮಕ್ಕಳಿಗೆ ರೋಗ ಬಂದಿದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಕರ್ತವ್ಯ ಅವನಿಗೆ. ಎಷ್ಟು ಅಭಿಮಾನ ನೋಡಿದ್ರೆ ಕರ್ಕೊಂಡು ಹೋಗ್ತಾನೆ ಮಗನ ಅಂತ ಹೇಳಬಾರ್ದು. ಅಭಿಮಾನದ ಪ್ರಶ್ನೆ ಅಲ್ಲ, ಅದೇನದು ಕರ್ತವ್ಯದ ಪ್ರಶ್ನೆ. ಅರ್ಥ ಆಯ್ತಾ? ಈಗ ಅವ್ರು ಕೇರ್ಲೆಸ್ ಇಲ್ಲ, ಹಕ್ಕಿಲ್ಲ ಇವನಿಗೆ. ಆಮೇಲೆ ಜನರು ಬೈತಾರೆ, ಸರ್ಕಾರನೂ ಬೈತಾರೆ. ಯಾತಕ್ಕೆ ಬೈತೇವೆ ನೋಡಿ, ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ, ನಿಮಗೆ ನೋಡ್ಕೊಳ್ಳೋದು ಹೋದರೆ ಅಫೆನ್ಸ್ ಅದು. ಸುಪ್ರೀಂ ಕೋರ್ಟ್ ಹೇಳಿದೆ ಅವ್ರ ಕರ್ತವ್ಯ. ಮಕ್ಕಳ ಮೇಲೆ ಕೇಸ್ ಹಾಕಿದ್ರೆ ಏನು ಮಾಡಬೇಕಾಗತ್ತೋ ಅವರು, ಜೀವನೋಪಾಯ ಕೊಡಲೇಬೇಕು. ಪ್ರೀತಿ ಪ್ರಶ್ನೆ ಇಲ್ಲ ಅಲ್ಲಿ, ಏನು ಪ್ರಶ್ನೆ ಅದು ಕರ್ತವ್ಯ. ಅದಕ್ಕೋಸ್ಕರ ದೇವರು ಹೇಳ್ತಾನೆ ಹುಡುಕಿಸೋದು ಕರ್ತವ್ಯ, ದುಃಖ ಪಡೋದು ಕರ್ತವ್ಯ ಆಗ ಅಂತ ತೋರ್ಸೋಕ್ಕೋಸ್ಕರ ಏನು ಮಾಡ್ದ ಇಲ್ಲಿ ಹೋಗಿ ದೇವರಿಗೆ ದೋಷ ಇದೆಯಾ ಹೇಳಿ ಕೇಳಿ. ರಾಮ ಆತ, ರಾಮ ರಮತಃ ರಮತೆ ಐತಿ ರಾಮ. ಎಲ್ಲಿ ರಮತೆ? ಸ್ವಸ್ಮಿನ್, ತನ್ನಲ್ಲಿ ಆತ್ಮಾರಾಮ ಪರಮಾತ್ಮ. ಅವನಿಗೇನು ಬೇಕಾಗಿದೆ ಇವೆಲ್ಲ ಕೂಡ? ಕುತಃ ಇಲ್ಲಿಂದ ಬಂತು. ಅದಕ್ಕೆ ಮರ್ತ್ಯ ಶಿಕ್ಷಣ, ಮರ್ತ್ಯ ಶಿಕ್ಷಣಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದಾನೆ. ಇದಿಷ್ಟು ಅರ್ಥ ಮಾಡಿಕೊಂಡ್ರೆ ದೇವರು ಮಾಡಿ ತೋರಿಸ್ತೇ ಅಂದಮೇಲೆ ನಾವು ಎಂದೂ ಕೂಡ ಅದು ಬಿಡಕ್ಕೆ ಹೋಗಬಾರ್ದು. ನವೈಸ ಆತ್ಮಾತ್ಮವತಾಮಧೀಶ್ವರೋ ಭುಂಕ್ತೆ ಹಿ ದುಃಖಂ ಭಗವಾನ್ ವಾಸುದೇವ ನ ಸ್ತ್ರೀಕೃತಂ ಕಶ್ಮಲಮಶ್ನುವೀತ ನ ಲಕ್ಷ್ಮಣಂಚಾಪಿ ಜಹಾತಿ ಕರ್ಹಿಚಿತ್. ನಾ ವೈ, ಇದು ಕೂಡ ಅಲ್ಲಿ ಶ್ಲೋಕನೇ. ನಾ ವೈ ಸಹ ಆತ್ಮ ಆತ್ಮವತಾಂ ಅಧೀಶ್ವರ, ಆತ್ಮ ಆತ್ಮವತಾಂ ಅಧೀಶ್ವರ ಭುಂಕ್ತೆ ಹಿ ದುಃಖಂ ಭಗವಾನ್ ವಾಸುದೇವ ನ ಸ್ತ್ರೀಕೃತಂ ಕಶ್ಮಲಂ ಅಶ್ನುವೀತ ನ ಲಕ್ಷ್ಮಣಂ ಚ ಅಪಿ ಜಹಾತಿ ಕರ್ಹಿಚಿತ್. ಎಷ್ಟು ವಿಷಯ ಹೇಳ್ತಾರೆ ಅದು. ಪರಮಾತ್ಮ ಯಾರು ಗೊತ್ತಾ? ಆತ್ಮವತಾಂ ಆತ್ಮ, ಎಲ್ಲ ಚೇತನರಿಗೆ ಚೇತನ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ಎಲ್ಲರ ಸ್ವಾಮಿ. ಅವನಿಗೆ ದುಃಖ ಇದೆಯಾ? ಇಲ್ಲವೇ ಇಲ್ಲ. ಆಮೇಲೆ ಅಧೀಶ್ವರ, ಎಲ್ಲರಿಗೇನಾಗಿದ್ದಾನೆ? ಮತ್ತೆ ಆತ್ಮವತಾಂ ಅಧೀಶ್ವರ, ಜ್ಞಾನಿಗಳಿಗೆ ಜ್ಞಾನಿ, ಬಲಗಳಿಗೆ ಬಲ, ಅದು ಅಷ್ಟು ದೊಡ್ಡವನು. ಅವನಿಗೆ ದುಃಖಾನುಭವ ಇರುತ್ತೇನೋ? ವಾಸುದೇವ ಅವನು. ವಾಸುದೇವ ಅಂದ್ರೇನೋ? ಮೋಕ್ಷ ಕೊಡೋನು. ಮೋಕ್ಷದಲ್ಲಿ ಏನಿಲ್ಲ, ದುಃಖ ಇಲ್ಲ. ಅಂಥದ್ದು ಅವನಿಗೆ ದುಃಖ ಇರುತ್ತಾ? ಭುಂಕ್ತೆ ಹಿ ದುಃಖಂ ಭಗವಾನ್ ವಾಸುದೇವ ಅಂತ ಭಗವಂತನಾದ ವಾಸುದೇವ ದುಃಖವನ್ನು ಪಡಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ. ನೋಡೋದಕ್ಕೆ ಏನು ಅನಿಸುತ್ತೆ? ಸೀತೆ ಅಂದ್ಕೊಂಡು ರಾಮ ದುಃಖ ಪಟ್ಟುಬಿಟ್ಟ. ಎಷ್ಟೋದ್ರೆ ಬಹುಶಃ ಇಷ್ಟು ದುಃಖ ಯಾರೂ ಪಡಲಿಕ್ಕಿಲ್ಲ. ಕಂಡದನ್ನು ಕೇಳೋದು. ಮರ ಗಿಡ ಪ್ರಾಣಿ ಗೀಣಿ ಎಲ್ಲ ಇವತ್ತು ಯಾರೂ ಅದೆಲ್ಲ ಕೇಳೋದಿಲ್ಲ. ಓವರ್ ಆ್ಯಕ್ಟಿಂಗೇ ಇರುತ್ತೆ ಯಾವಾಗಲೂ. ದೇವರು ಓವರ್ ಮಾಡಿದಾಗ ಆ್ಯಕ್ಟಿಂಗ್ ಅಂತ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ನ್ಯಾಚುರಲ್ ಆಗಿದ್ದಾಗ ನಮಗೇನು ಅನಿಸೋದಿಲ್ಲ. ಪಾಪ ದುಃಖ ಇದು ಮಾಡಿದಾಗ ಓವರ್ ಆ್ಯಕ್ಟಿಂಗ್ ಏನೋ ಆಗಿದೆ ಅಂತ ಅರ್ಥ. ಭಗವಾನ್ ವಾಸುದೇವ ನ ಸ್ತ್ರೀಕೃತ, ವಾಸುದೇವನ ಪದ ಸ್ವಾರಸ್ಯ. ಮೋಕ್ಷ ಕೊಡ ಅವನಿಗೆ, ಭಗವಂತನಾದ ಅವನಿಗೆ ಇವೆಲ್ಲ ದುಃಖ ಇದೆಯಾ? ಸಾಧ್ಯವೇ ಇಲ್ಲ. ನ ಅಕಪರೋಕ್ಷ ಜ್ಞಾನಿಗಳಿಗೆ ದುಃಖ ಇಲ್ಲ, ಜ್ಞಾನಿಗಳಿಗೆ ಜ್ಞಾನಿ, ಮುಕ್ತರಿಗೆ ದುಃಖ ಇಲ್ಲ. ಮುಕ್ತಿ ಕೊಡೋ ಸ್ವಾಮಿ ಅವನು, ದುಃಖ ಇಲ್ಲವೇ ಇಲ್ಲ. ನ ಸ್ತ್ರೀಕೃತಂ ಕಶ್ಮಲ ವಷ್ಣುವೀತ, ಒಂದು ವ್ಯಾಮೋಹಕ್ಕೊಳಗಾಗಿ ಸೀತೆಯನ್ನು ಹುಡುಕಿಸ್ಲಿಲ್ಲ. ಹೆಂಡ್ತಿನ ಬಿಟ್ಟಲ್ಲಕ್ಕಾಗೋದಿಲ್ಲ ಅಂತ ಹುಡುಕಿಸಿದಲ್ಲ, ಕರ್ತವ್ಯ ಅಂತ ಮಾಡಿದ ಪರಮಾತ್ಮ. ಆದ್ದರಿಂದ ನ ಸ್ತ್ರೀಕೃತಂ ಕಶ್ಮಲಂ ಅಶ್ನುವೀತ. ಸ್ತ್ರೀಕೃತ ಕಶ್ಮಲ ಅಂದ್ರೇನು? ಸ್ತ್ರೀ ವ್ಯಾಮೋಹ ಇತ್ಯಾದಿಗಳು. ಸ್ತ್ರೀ ವ್ಯಾಮೋಹ ಇತ್ಯಾದಿಗಳನ್ನು ಪರಮಾತ್ಮ ಎಂದೂ ಕೂಡ ಒಂದು ತಿನ್ನಲಿಕ್ಕೆ ಸಾಧ್ಯವೇ ಇಲ್ಲ. ನ ಲಕ್ಷ್ಮಣಂಚಾಪಿ ಜಹಾತಿ ಕರ್ಹಿಚಿತ್, ನಾ ಲಕ್ಷ್ಮಣಂಚಾಪಿ ಜಹಾತಿ ಕರ್ಹಿಚಿತ್. ಲಕ್ಷ್ಮಣನನ್ನು ಎಂದೂ ಕೂಡ ಕೃಷ್ಣ ರಾಮದೇವರು ಬಿಡೋದೇ ಇಲ್ಲ. ಸುಮ್ಮನೆ ಏನು ಅರ್ಥ ಆಗಲ್ಲ ವಾಕ್ಯ, ಏನಿದು ಕತೆ ಅಂತೇಳಿ. ಬರೀ ರಾಮಾಯಣದಲ್ಲಿ ಬರುತ್ತೆ ಕೊನೆಗೆ. ಲಕ್ಷ್ಮಣನ ರಾಮದೇವರು ಏನು ಮಾಡಿರ್ತಾರೆ? ದುರ್ವಾಸರು ಬರ್ತಾ ಇರ್ತಾರೆ, ಕಾಲ ಬಂದಿರ್ತಾರೆ, ರುದ್ರದೇವರು ಬಂದಿರ್ತಾರೆ, ಎಲ್ಲ ದೇವತೆಗಳು ಕಳಿಸ್ಕೊಟ್ಟಿರ್ತಾರೆ. ಏನಂತ? ನನ್ನ ಅವತಾರ ಮುಗಿದಿದೆ, ನೀನು ವಾಪಸ್ ಬರಬೇಕು ಅಂತ ಪ್ರಾರ್ಥನೆ ಮಾಡೋಕ್ಕೆ ರುದ್ರದೇವರು ಬಂದಿದ್ದಾರೆ. ಒಳಗೆ ರಾಮದೇವರು ಮಾತಾಡ್ತಾ ಇದ್ದಾರೆ. ಲಕ್ಷ್ಮಣ ಬಾಗಿಲು ನಿಲ್ಲಿಸಿದ್ದಾರೆ. ನೋಡಿ, ಯಾರನ್ನ ದ್ವಾರಪಾಲಕನ ಲಕ್ಷ್ಮಣನನ್ನು. ಯಾತಕ್ಕೆ? ತುಂಬ ಕಾನ್ಫಿಡೆನ್ಸ್ ಇರಬೇಕು. ಆಳುಗಳಾದರೆ ಕೈ ಕೊಟ್ಬಿಡ್ತಾರೆ. ಅದು ಲಕ್ಷ್ಮಣ ನಿಲ್ಲಿಸಿದ್ದಾರೆ. ನಿಲ್ಲಿಸಿಬಿಟ್ಟು ಏನು ಮಾಡಿದ್ದಾರಲ್ಲಿ? ಯಾರನ್ನೂ ಒಳಗೆ ಬಿಡ್ಕೊಡು. ಕಂಡೀಷನ್ನೇ ಇಲ್ಲ, ಯಾರನ್ನೂ ಒಳಗೆ ಬಿಡ್ಕೊಡು. ಯಾಕೆ ಗುಪ್ತವಾಗಿ ಮಾತಾಡ್ತಾ ಇದ್ದೇನೆ ನಾನು, ಯಾರನ್ನೂ ಬಿಡ್ಕೊಡು. ಆಗಲಿ ನಿಂತ್ಕೊಂಡ. ಬಂದೇ ಬಿಟ್ಟರು ದುರ್ವಾಸ. ಬಂದು ಒಳಗೆ ಹೋಗ್ಬೇಕು, ಅರ್ಜನ ಒಳಗೆ ಹೋಗ್ಬೇಕು. ನಾನೀಗ ಲಕ್ಷ್ಮಣಿಗೆ ಧರ್ಮ ಸಂಕಟ ಶುರುವಾಯಿತು. ಇವರು ಮುನಿಗಳು ಬಂದಿದ್ದಾರೆ. ಯಾತಕ್ಕೆ? ದೊಡ್ಡ ಚಾಲೆಂಜ್ ಹಾಕ್ಲಿಕ್ಕೆ ಬಂದಿದ್ದಾರೆ ಅವರು. ನಾನು ಕೇಳಿದ್ದನ್ನು ಕೊಡೋ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅವ್ರ ಹಠ. ಎಲ್ಲರೂ ಸೋಲಿಸಿ ಬಂದಿದ್ದೇನೆ ಈಗಾಗಲೇ. ರಾಮ ಲಾಸ್ಟ್ ಉಳ್ಕೊಂಡಿದ್ದಾನೆ. ಇವ್ರ ಕೈಯಲ್ಲಿ ಆಗಲ್ಲ ಅಂತ ತೋರ್ಸೋಕ್ಕೆ ಬಂದಿದ್ದೇನೆ ನಾನೀಗ. ಒಳಗೆ ಬಿಡ್ತೀಯೋ ಇಲ್ಲೋ ನೀನೀಗ? ಒಳಗೆ ಬಿಡದೆ ಹೋದರೆ ಏನಾಯ್ತು ಈಗ? ಮೊದಲೇ ಅಪಪ್ರಚಾರ ಮಾಡ್ತಾರೆ ಮಾಧ್ಯಮದವರು ಅಂತ ಹೇಳ್ತಾರಲ್ಲ, ಹಾಗೆ ಮಾಧ್ಯಮದ ಎದುರಾಕೋಬಾರ್ದು, ಭಾರಿ ಗಲಾಟೆ ಮಾಡ್ತಾರೆ ಅಂತ ಹೇಳಿದಾಗೆ ಎಲ್ಲ ಕಡೆ ಸಾರಿ ಬಿಡ್ತಾರೆ ಹೋಗ್ಬಿಟ್ಟು. ಏನಂತ? ರಾಮ ಒಳಗೆ ಬಿಡಲಿಲ್ಲ, ಇನ್ನೇನು ಕೊಡ್ತಾನೆ ನನ್ನ ಕೈಲಿ ಅಂತೆ.
ಅದು ರಾಮನಿಗೆ ಅಪಕೀರ್ತಿ ಬರಬಾರ್ದು. ಒಳಗೆ ಬಿಟ್ಟರೆ ಏನಾಗುತ್ತೆ, ಈಗ ರಾಮನ ಆಜ್ಞೆ ಉಲ್ಲಂಘನೆ ಮಾಡಿದಾಗುತ್ತೆ. ರಾಮದೇವರು ಏನು ಮಾಡ್ತಾರೆ, ಅದಕ್ಕೆ ಶಿಕ್ಷೆ ಏನು ಗೊತ್ತಾಗಿನ ಕಾಲಕ್ಕೆ ಸಂಹಾರ, ವಧೆನೇ ಆಗಬೇಕು. ಮಾತು ಮೀರಿದರೆ ಕೊಂದು ಹಾಕಿಬಿಡ್ಬೇಕು. ನನ್ನ ಕೊಲ್ಲಬೇಕಾಗತ್ತೆ ರಾಮ. ನಾನು ಒಳಗೆ ಬಿಟ್ಟರೆ ರಾಮ ನನ್ನ ಕೊಲ್ತಾನೆ, ನಾನು ಬಿಡದೆ ಹೋದರೆ ರಾಮನ ಕೀರ್ತಿಯನ್ನು ಇವರು ಕೊಲ್ತಾರೆ, ಅಪಕೀರ್ತಿ ತರ್ತಾರೆ. ಆದ್ದರಿಂದ ಯಾವುದು ಒಳ್ಳೇದೀಗ, ನಾನು ಸಾಯೋದು ಒಳ್ಳೆಯದು, ನಾವು ಅಪಕೀರ್ತಿ ಎಷ್ಟು ಯೋಚನೆ ಮಾಡ್ತಾನೆ. ಇದು ಭಾರಿ ಮುಖ್ಯ. ಅವ್ರು ಎಷ್ಟು ಜವಾಬ್ದಾರಿ ಇರಬೇಕಾಗಿ. ಲಕ್ಷ್ಮಣ ಭಾರಿ ಗ್ರೇಟ್ ಆಗಿ ಯೋಚನೆ ಮಾಡ್ತಾನೆ. ನಾನಿನ್ನು ಒಳಗೆ ಬಿಟ್ಟು ಒಳಗೆ ಹೋಗಿ ಕಳಿಸಿಬಿಡ್ತಾನೆ. ಒಳಗೆ ಕೂತ್ರೆ ಮಾತುಕತೆ ನಡೆಯುತ್ತೆ. ಅವರು ಏನು ಬೇಕು ಅದು ಕೇಳುತ್ತೆ. ಕತೆ ಗೊತ್ತಿದೆ ನಿಮಗೆ. ಅರ್ಜೆಂಟ್ ನನಗೆ ಊಟ ಆಗಬೇಕು. ಮಾಡಿದ್ದನ್ನು ನಾನು ತಿನ್ನೋದಿಲ್ಲ, ಮಾಡಲಿಕ್ಕೆ ಕಾಯೋದಿಲ್ಲ. ಆಯ್ತಲ್ಲ, ಹ್ಯಾಕೆ ಕೊಡಬೇಕು, ಉಳಿದಾರ ಬುದ್ಧಿಗೆ ಬೈದು ಕಳಿಸ್ಬಿಡೋ, ಬುದ್ಧಿಯಲ್ಲಿ ಹೋಗಿರಿ ಅಂತ ಹೇಳಿ ರಾಮದೇವ್ರು ಹಾಗೇನು ಈಗಲೇ ಬೇಕು ನನಗೆ ಚಾಚಿದ ತಕ್ಷಣ ಏನು ಬರುತ್ತೆ ಅದರೊಳಗೆ. ಅವ್ರು ತಿಂತಾರೆ ಕೆಲವೊಂದು ಎರಡನೇ ಸತಿ ಕೇಳಲಿಲ್ಲ, ಮೂರನೇ ಸತಿ ಕೇಳಲಿಲ್ಲ ಅಂತ ಆಗಬಾರ್ದು. ಸ್ವೀಟ್ ಚೆನ್ನಾಗಿತ್ತು, ಎರಡನೇ ಸತಿ ಕೇಳಲೇ ಇಲ್ಲ ಅನ್ನೋದಾಗ ಮಾಡಲ್ಲ. ಸುಸ್ತೊಡೆದು ಹೋಗ್ತಾರೋ. ಕಣಿಗೆ ಹೇಳ್ತಾನೆ, ಸೋತೆ ರಾಮ ನೀನು, ನಾನು ಸೋತೆ, ಎಲ್ಲವನ್ನೂ ಕೊಡಬಲ್ಲವರು ನೀನು ಅಂತ ಹೊರಟೋಗ್ಬಿಟ್ಟು ರಾಮನ ಕೀರ್ತಿ ಒಳ್ಳೆ ಗೌರವ ಬಂದಾಗ. ಲಕ್ಷ್ಮಣ ಬರ್ತಾರಾಗ ರಾಮದೇವ್ರ ಸಭೆ ಸೇರಿಸ್ತಾರೆ, ಬಿಡೋದಿಲ್ಲ. ಲಕ್ಷ್ಮಣ ಅಪರಾಧಿ ಏನು ಮಾಡಬೇಕೀಗ ಅಂತ ಪ್ರಶ್ನೆ. ಈಗ ಏನು ಪಕ್ಷಪಾತ ಇಲ್ಲ. ಈಗ ದೇವರು ಸಮ, ಈಕ್ವಲ್ ಎಲ್ಲರಿಗೂ. ಏನು ಪನಿಷ್ಮೆಂಟು ಅಕಾರ್ಡಿಂಗ್ ಟು ಲಾ ಏನು ಮಾಡಬೇಕಾಗಿತ್ತು ಅವರು? ಸಂಹಾರ ಮಾಡಬೇಕು. ನೀನು ಸಂಹಾರ ಮಾಡಬೇಕೀಗ, ಹೋಗು ಅಂತ ಹೋಗು. ಅದು ಕೊಲ್ಲಿಲ್ಲ ಅಂತ ಕೇಳಿದರೆ ಮತ್ತೊಂದು ಶಾಸ್ತ್ರ, ಅತ್ಯಂತ ಬಂಧು ನಿಧನಂ ತ್ಯಾಗ ಏವ. ತುಂಬ ಪ್ರೀತಿಪಾತ್ರನ ಕೊಲ್ಲೋದು ಅಂದ್ರೇನು? ದೂರ ಮಾಡೋದಷ್ಟು. ದೂರ ಮಾಡಿಬಿಟ್ರೆ ಕೊಂದು ಹೊರಟೋಗು ಅಂತ ಹೇಳಿ ಹೊರಟೇ ಬಿಟ್ಟ. ಈಗ ಇದೆಲ್ಲ ಶುರುವಾಯ್ತು. ಈಗ ಏನು ರಾಮ ಇವರು ಕಂಡ ಇವರಿಗೆ ಪಾಪ ಸತ್ತ ಮೇಲೆ ಫ್ಯಾಮಿಲಿ ಪೆನ್ಷನ್ ಕೊಡ್ತಾರೆ ಸರ್ಕಾರ. ಪಾಪ ಲಕ್ಷ್ಮಣ ಎಷ್ಟು ಹಿಂದೆ ಬಂದವನು ಪಾಪ. ತನ್ನ ಹೆಂಡತಿನ ಬಿಟ್ಟು ಈಚೆಗೆ ಬಂದಿದ್ದಾನೆ. ಎಷ್ಟು ಸೇವೆ ಮಾಡಿದ್ದಾನೆ, 14 ವರ್ಷ ಜೊತೆಗಿದ್ದಾನೆ. ಅವನು ಒಂದು ಮಾತಿಗೆ, ಒಂದೇ ತಪ್ಪಿಗೆ ಏನು ಮಾಡಿದ್ದಾರೆ ರಾಮದೇವರು? ಸೇಬಿಟ್ರು ಹೋಗುವಂತೆ. ಎಷ್ಟು ಅನ್ಯಾಯ ಅಂತ ಅನಿಸ್ತದೋ ಇಲ್ಲ. ನಲಕ್ಷ್ಮಣಂಚಾಪಿ ಜಹಾತಿಕರ ಇಲ್ಲ. ಲಕ್ಷ್ಮಣ ರಾಮದೇವರು ಬಿಡೋದೇ ಇಲ್ಲ. ಬಿಟ್ಟಿದ್ದಾರೆ ಅಂತ ಕೇಳಿದರೆ ಏನದು? ಮರ್ತ್ಯ ಶಿಕ್ಷಣಂ. ಕಾನೂನೇ. ಇವತ್ತು ಬಾಯಿಲಂತಾರಷ್ಟೇ ಕಾನೂನು ಅಂತೀನಿ, ಒಳಗೆ ನಡೆಯೋದೇ ಬೇರೆ. ಇಲ್ಲಿ ಕಾನೂನು ಯಾರಿಗೆ? ಯಾವ ಪಾಪ ವೀಕ್ ಪೀಪಲ್ಗೆ ಕಾನೂನಲ್ಲ, ಅವರಿಗೆಲ್ಲ ಬಾಯಲ್ಲಿ ಹೇಳ್ತಾರೆ, ಬೇರೆ ಆಗಿಬಿಟ್ಟಿರ್ತಾರೆ. ಅದು ರಾಮದೇವರು ಹಾಗಲ್ಲ. ಏನು ಮಾಡಿ ತೋರಿಸಿದ್ದಾರೆ? ರಾಮದೇವ್ರನ್ನ ಯಾಕೆ ಮಾಡಿ ಕೇಳೋರು ಯಾರೂ ಇಲ್ಲ ಈ ಮಧ್ಯೆ. ಆದರೂ ಹೇಳ್ತಾರೆ, ಮಾತಿ ತಪ್ಪು ಶಿಕ್ಷೆ, ಅದು ಹೋಗು ದಿನ ಯಾಕೆ ಹೋಗಿ ಕಳಿಸ್ಬಿಟ್ರು. ನಲಕ್ಷ್ಮಣಂಚಾಪಿ, ಇದು ಈ ಮಾತು ಅರ್ಥ ಆಗೋದು ಅವಾಗ. ಆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ಹೋದರೆ ಸಂಸ್ಕೃತ ಏನು ಸುಲಭ. ನಾ ಲಕ್ಷ್ಮಣಂ ಕಾಪಿ ಜಾತಿಗರಿ ಏನು ಸುಲಭ, ವಿಷಯನ ಅರ್ಥ ಆಗೋದಿಲ್ಲ. ಮುಂದೆ ಅದೆಲ್ಲ ಬರುತ್ತೆ, ಇಲ್ಲೇ ರಾಮಾಯಣದಲ್ಲೇ ಬರುತ್ತೆ. ಅದಕ್ಕೆ ಹನುಮಂತೇವ್ರು ಹೇಳ್ತಾರೆ, ಲಕ್ಷ್ಮಣನ ಬಿಟ್ಟೇ ಇಲ್ಲ. ಮತ್ತು ಬಿಟ್ಟಿದ್ದು ನೆದ್ರೆ ಕಾಣಿಸ್ತಾ ಇದೆಯಲ್ಲ ಈಗ, ಅದು ರಾಜನೀತಿ. ಇನ್ನೇನು ಮಾಡಿದ್ರೆ ಗೊತ್ತಾ? ಲಕ್ಷ್ಮಣ ಹೋಗು, ಹೊರಟವ್ರು ಮತ್ತೆ ಮಾರಿ ತೋರಿಸ್ಬೇಡ, ಹೋಗ್ರಿ. ಏನರ್ಥ ಗೊತ್ತಾ ಅದಕ್ಕೆ? ಅವತಾರ ಕಾರ್ಯ ಮುಗಿದಿದೆ, ವಾಪಸ್ ಹೋಗು ಅಂತ ಅರ್ಥ ಆಯ್ತಾ? ಅದಕ್ಕೆ ಕಾರಣ ಏನು ಗೊತ್ತಾ? ಈಗ ರಾಮದೇವ್ರು ಲಕ್ಷ್ಮಣನ ಬಿಡಲಿಲ್ಲ ಅಂತೇಳಿ ಲಕ್ಷ್ಮಣನ ಕಳಿಸಿ ಆರಾಮ ತಾನು ಇದ್ಬಿಟ್ಟೆ ಏನಾಗ್ತಿತ್ತಾಗ? ಎಷ್ಟು ಸ್ವಾರ್ಥಿ ನೋಡಿದ್ರ? ಅದು ಬಿಟ್ಟ ತಾ ಸುಖವಾಗಿದ್ದು ಬಿಟ್ಟರೆ ಆ ಕಳಿಸ್ತಾರೆ. ತಕ್ಷಣ ಸಮಾಯಾತ ಮೋಕ್ಷಕ್ಕೆ ಬನ್ನಿ, ಎಲ್ಲ ಮೋಕ್ಷಕ್ಕೆ ಹೊರಟ್ಬಿಡ್ತಾರೆ. ಲಕ್ಷ್ಮಣನ ಕಳಿಸಿದ್ದು ಯಾತಕ್ಕೆ ಅಂತ ಗೊತ್ತಾಯ್ತಲ್ಲ. ಈಗ ನಾನು ಹೋಗ್ತಾ ಇದ್ದರೆ ನೀನು ಹೋಗುವಂತೆ. ಇದು ಸಿಂಪಲ್ಲು. ಇದೆಲ್ಲ ಒಳದವ್ರಿಗೆ ಗೊತ್ತಾಗೋದಿಲ್ಲ. ಒಳದವ್ರು ಏನು ರಾಮ ಭಾರಿ ಕ್ರೂರಿ, ಹೆಂಡ್ತಿನೇ ತ್ಯಾಗ ಮಾಡಿಬಿಟ್ಟ ಮತ್ತು ತಮ್ಮನ್ನೇ ತ್ಯಾಗ ಮಾಡಿಬಿಟ್ಟ, ಭಾರಿ ಜಾಗ ಇದ್ರ ಥರ ಕ್ರಿಯಲ್ ಅಂತ ಆಗಿಬಿಡ. ಕ್ರಿಯಲ್ ಅಲ್ಲ, ಮೇಲೆ ಕಾಣೋದು ಹಾಗೆ, ಒಳಗಿರೋದೇ ಬೇರೆ. ಇದೆಲ್ಲ ತಿಳಿಯೋಕ್ಕೋಸ್ಕರ ಭಾಗವತದ ವಾಕ್ಯಗಳಿವೆಲ್ಲ. ನ ಲಕ್ಷ್ಮಣಂಚಾಪಿ ಜಹಾತಿ ಕರ್ಹಿಚಿತ್. ಎಂದೂ ಲಕ್ಷ್ಮಣನ ಒಂದು ಸರ್ತಿಯೂ ಬಿಡೋದಿಲ್ಲ. ಯಾವಾಗ ಹಾಸ್ಯ ಮೇಲೆಗೆ ಇರ್ತಾನೆ, ಆದ್ದರಿಂದ ಬಿಡೋದೇ ಇಲ್ಲ. ಇದಿಷ್ಟು ಕ್ಲಾರಿಫಿಕೇಷನ್. ಇದೆಲ್ಲ ಯಾತಕ್ಕೆ ಬಂತೀಗ? ನಿರ್ದೋಷ ಅಂತ ತೋರಿಸ್ಬೇಕಾಗಿದೆ ರಾಮದೇವರು. ಅವತಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಅದಕ್ಕೆಲ್ಲೂ ಕೂಡ ದೋಷ ಇಲ್ಲ. ದೋಷಿಯಂತೆ ಕಂಡು ಲೋಕದ ಅನುಕರಣೆಯನ್ನು ಮಾಡಿ ತೋರಿಸಿದ್ದೇ ಹೊರತು, ಜನಕ್ಕೆ ಶಿಕ್ಷಣ ಕೊಟ್ಟನೇ ಹೊರತು ರಾಮದೇವರಿಗೇನಿಲ್ಲ, ದೋಷಗಳು ಇಲ್ಲೇ ಇಲ್ಲ. ನ ಸ್ತ್ರೀಕೃತಂ ಕಶ್ಮಲಮಶ್ನುವೀತ ನ ಲಕ್ಷ್ಮಣಂಚಾಪಿ ಜಹಾತಿ ಕರ್ಹಿಚಿತ್. ಎಂದೂ ಕೂಡ ಲಕ್ಷ್ಮಣನ ಬಿಡೋದೇ ಇಲ್ಲ. ಅಷ್ಟು ಹೇಳಿ ಇನ್ನೂ ಶುರುವಾಯಿತೀಗ. ಯತ್ಪಾದ ಪಂಕಜ ಪರಾಗ ನಿಷೇವಕಾಣಾಂ ದುಃಖಾನಿ ಸರ್ವಾಣಿ ಲಯಂ ಪ್ರಯಾಂತಿ ಸಬ್ರಹ್ಮವಂದ್ಯ ಚರಣೋ ಜನಮೋಹನಾಯ ಸ್ತ್ರೀಸಂಗೀನಾಮಿತಿ ರತಿಂ ರಸಯಂಶ್ಚಚಾರ. ಮತ್ತೆ ಇನ್ನೊಂದು ಶ್ಲೋಕ. ಯತ್ಪಾದ ಪಂಕಜ ಪರಾಗ ನಿಷೇವಕಾಣಾಂ ದುಃಖಾನಿ ಸರ್ವಾಣಿ ಲಯಂ ಪ್ರಯಾಂತಿ ಸ ಬ್ರಹ್ಮವಂದ್ಯಚರಣಃ ಜನಮೋಹನಾಯ ಸ್ತ್ರೀಸಂಗೀನಾಂ ಇತಿರತಿಂ ಪ್ರಥಯಂಶ್ಚಚಾರ. ಇನ್ನೊಂದು ಕಾರಣ ಕೊಡ್ತಾರೆ. ಒಂದು, ಸಜ್ಜನರಿಗೆ ಶಿಕ್ಷಣ, ದುಷ್ಟ ಜನರಿಗೆ
ಮೋಹನಾಯ. ಅಸುರ ಜನರಿಗೆ ಮೋಹನ ಆಗಬೇಕು. ಜ್ಞಾನಿ ಜನರಿಗೆ ಉದಾಹರಣೆಗೆ ಕೃಷ್ಣ ಏನು ಮಾಡಿದ, ಸಕಾಲ ಬರೆದು ಭಾಗವತದಲ್ಲಿ ಸಕಾಲಕ್ಕೆದ್ದು ಬ್ರಹ್ಮಮುಹೂರ್ತದಲ್ಲಿ ಎದ್ದು ಧ್ಯಾನ ಮಾಡ್ತಾ ಕೊಡ್ತಿದ್ದ ಅಂತ ಹೇಳ್ಬಿಟ್ಟು. ಇದೆಲ್ಲ ಏನು ಸಜ್ಜನರಿಗೆ ಶಿಕ್ಷಣ ಇದು. ಉಳಿದವರಿಗೆ ಮೋಹನ. ನೋಡಿದ್ರೆ ದೇವರಲ್ಲ ಇವನು. ದೇವರಾಗಿದ್ದು ಏನು ಮಾಡ್ತಿದ್ದ, ಯಾರೇ ಧ್ಯಾನ ಮಾಡಬೇಕು, ದೇವರು ಮಾಡಿದ್ದ ಅಂದರೆ ಕೃಷ್ಣ ದೇವರಲ್ಲ, ಭ್ರಮೆ ಹುಟ್ಟಿಸಿದ. ಇವರಿಗೆ ಯಥಾರ್ಥವನ್ನು ತೋರಿಸಿದ, ಅವರಿಗೆ ಭ್ರಮೆ ಹುಟ್ಟಿಸಿದ. ವಾಯುಸ್ತುತಿಯಲ್ಲಿ ಬರುತ್ತೆ, ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ. ಹನುಮಂತ ಭೀಮಸೇನರ ಪ್ರಸಂಗದೊಳಗೆ ಏನು ಕಾಣಿಸ್ತದೋ ನೋಡೋದಕ್ಕೆ ದೊಡ್ಡ ಮೋಹ. ಹನುಮಂತನೇ ಬೇರೆ, ಭೀಮನೇ ಬೇರೆ, ಹನುಮಂತ ಸೀನಿಯರು, ಭೀಮ ಜೂನಿಯರು, ಭೀಮನ ಕೈಲಿ ಆಗಲಿಲ್ಲ, ಏನೇನೋ ಅಪಾರ್ಥಗಳು. ಇದಿಷ್ಟು ಕೂಡ ಮೋಹಕ ದ್ವೇಷಭಾಜಾಂ. ಉಳಿದವರಿಗೆ ಓಹೋ ರೂಲ್ ಹೇಗೆ ಫಾಲೋ ಮಾಡ್ತಾನೆ ಹನುಮಂತ, ತಂದೆ ರೂಪವನ್ನು ಕಂಡರೂ ಕೂಡ ಅದೇನಂತ ನಡ್ಕೋಬೇಕಾಗ ತಾವಿಬ್ಬರು ಒಂದೇ ಅಂತ ತೋರಿಸ್ಬಾರ್ದು, ದೇವರ ನಿಯಮ ಅದು. ಒಂದೇ ಅಂತ ತೋರಿಸ್ಬಾರ್ದು ಅಂತ ಶಾಸ್ತ್ರದ ನಿಯಮ. ತೋರಿಸದೆ ನಡ್ಕೊಂಡ್ರಲ್ಲ, ಇದು ಪ್ರಮದದಹ, ಹೀಗೆ ನಾವು ಮಾಡಬೇಕು ಅಂತೇಳಿ ಅರ್ಥ ಮಾಡಿಕೊಂಡ್ರು. ಇದೇನಿದು ಸಜ್ಜನರಿಗೆ ಪಾಠ, ಇವರಿಗೆ ಸಜ್ಜನರಿಗೆ ಶಿಕ್ಷಣ, ದುರ್ಜನರಿಗೆ ಶಿಕ್ಷೆ. ಆ ರೀತಿ ಮಾಡ್ತಾನೆ ಪರಮಾತ್ಮ. ಇದಿಷ್ಟು ಕ್ಲಾರಿಫಿಕೇಷನ್ ಗೊತ್ತಿಲ್ಲದವ್ರು ಏನಾಗುತ್ತೆ ನಮಗೆ, ರಾಮದೇವ್ರ ಬಗ್ಗೆ ಇವತ್ತೆಲ್ಲ ಜನ ರಾಮದೇವ್ರನ್ನ ಬೈತಾರೆ ಗೊತ್ತಾ, ಭಾಳ ಜನ ಬೈತಾರೆ. ಇದು ಎರಡು ಕಾರಣಕ್ಕೆ ಬೈತಾರೆ. ಸೀತಾಪರಿತ್ಯಾಗ ಮಾಡ್ದ, ಭಾರಿ ಹೆಣ್ತೀರೇ ಇರಿ, ಎಷ್ಟು ಕ್ರೂರಿ ರಾಮ. ಕಷ್ಟಪಟ್ಟು ಒಬ್ಬ ಹೆಣ್ಣು ಅಲ್ಲಿದ್ದು ಕಷ್ಟಪಟ್ಟು ಅನುಭವಿಸಿ ಅಷ್ಟೆಲ್ಲ ಮಾಡಿದರೆ, ಮೊದಲೇದಾಗಿ ನೀನು ಚಾರಿತ್ರ್ಯ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ, ಅಗ್ನಿ ಪ್ರವೇಶ ಮಾಡಿಲ್ಲ. ಅದು ಸಾಲದ ಕೊನೆಗೆ ಅದು ಮಾಡಿದ್ದೇ ತಪ್ಪು ಇವ್ರ ಪ್ರಕಾರ. ಇವ್ರು ಎಷ್ಟು ಜನ ಇದ್ದಾರೆ ಗೊತ್ತಾ ನಮ್ಮವರು, ಸೀತೆ ಅಗ್ನಿ ಪ್ರವೇಶ ಮಾಡಿ ಹೇಳಿಬಿಟ್ಟ. ಸೀತೆ ಕೇಳಿದರೆ ನಿನ್ನ ಪಾವಿತ್ರ ನನಗೆ ತೋರಿಸು ಅಂಥೇಳಿ ಏನು ಮಾಡಬೇಕಾಗಿತ್ತು ರಾಮ? ಆಗ ಅಗ್ನಿ ಪ್ರವೇಶ ಮಾಡಬೇಕಾಗಿತ್ತೋ ಇಲ್ಲ? ತಮಾಷೆ ಗೊತ್ತೇನು, ಅಂಥ ಪುಸ್ತಕ ಇದೆ. ಸೀತಾರಾಮ ಇಬ್ಬರು ಅಗ್ನಿ ಪ್ರವೇಶ ಮಾಡಿಬಿಡ್ತಾರೆ ಆಗ, ಇಬ್ಬರು ಕೂಡ. ಯಾಕೆ ನಾನು ಪ್ಯೂರ್ ತೋರ್ಸಕ್ಕೆ ರಾಮ, ಸೀತೆ ಇವ್ರದ್ದು ಕಥೆಗಳಿವೆಲ್ಲ. ಕಾಮನ್ ಸೆನ್ಸ್ ಬೇಕು. ಸೀತೆ ಬಗ್ಗೆ ಸಂಶಯ ಪಡೋದಕ್ಕೆ ಕಾರಣ ಇದೆ. ಯಾಕೆ ಹೇಳಿ ನೋಡೋದಕ್ಕೆ, 1 ವರ್ಷ ದೂರ ಇದ್ದಾಳೆ, ಯಾರ್ಯಾರು ಸುಮ್ಮನೆ ಅದು ಒಂದು ಡೌಟ್ ಪಡೋ ಚಾನ್ಸ್ ಇದೆ. ರಾಮನ ಬಗ್ಗೆ ಡೌಟ್ ಹೇಗೆ ಬರುತ್ತೆ? ರಾಮ ಒಂಟಿಯಾಗಿದ್ದಾನೆ, ಎಲ್ಲಿದ್ದಾನೆ ರಾಮ, ಎಲ್ಲಿದ್ದಾರೆ? ಅಷ್ಟು ಜನಗಳ ಮಧ್ಯೆ ಇದ್ದಾನೆ, ತಮ್ಮವ್ರ ಮಧ್ಯೆ ಇದ್ದಾನೆ. ತಮ್ಮವ್ರ ಮಧ್ಯೆ ಇದ್ದ ಪರೀಕ್ಷೆ ಮಾಡ್ತಾರೆ ಯಾರಾದರೂ? ಅತಿ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಪರೀಕ್ಷೆ ಮಾಡೋಕ್ಕೆ ಕಾರಣ ಇರಬೇಕಾಗಿಲ್ವ? ಏನು ಹೇಳಿದ ಮೇಷ್ಟ್ರು ಪ್ರಶ್ನೆ ಕೇಳಿದ, ಅವ್ನು ವಿದ್ಯಾರ್ಥಿ, ಸರ್ ನಿಮ್ಮನ್ನು ನಾನೊಂದು ಪ್ರಶ್ನೆ ಕೇಳ್ತೀನಿ ಅಂದರೆ ನಾವು ಉತ್ತರ ಕೊಡ್ತೀರಾ? ಪರೀಕ್ಷೆ ಯಾರೇ ಮಾಡ್ತಿರೋದೀಗ? ಹುಡುಗ ಓದ್ದವನಿಗೆ, ಇವ್ರಿಗೆಲ್ಲ, ಮೇಷ್ಟ್ರಿಗೆಲ್ಲ. ರಾಮ ಎಲ್ಲರ ಮಧ್ಯೆ ಇದ್ದಾನೆ, ಯಾಕೆ ಬೇಕು? ಅದಕ್ಕೆ ದೊಡ್ಡ ದೊಡ್ಡ ಸಾವುಗಳು ಏನು ಮಾಡ್ತಾರೆ ಗೊತ್ತಾ, ಪ್ರೈವೇಟ್ ರೂಮ್ ಅಂತ ಮಾಡ್ಕೊಂಬಲ್ಲ ಅವರು. ಎಲ್ಲರ ಮಧ್ಯೆ ಮಲಗ್ತಾರೆ ಸ್ಟೂಡೆಂಟ್ಸ್ ಮಧ್ಯೆ. ಯಾತಕ್ಕೆ ಅಂದರೆ ಏನು ಬರಬಾರ್ದು, ಜನಗಳ ಬಗ್ಗೆ ಏನು ಸಂಶಯನೇ ಬರೋದು. ಯಾರು ಹುಡ್ತಿದ್ರು ಎಲ್ಲ ಓಪನ್ ಇದೆ ಇರೋದು. ಯಾವುದೇ ಪ್ರೈವೇಟ್ ಅಂತ ತಕ್ಷಣ ಏನು ಮಾಡ್ಬೋದು ಇವರು? ಡೌಟ್ ಬರೋದು. ಕೊನೆ ಪಕ್ಷ ಡೌಟ್ ಬರೋ ಚಾನ್ಸ್ ಕೂಡ ಇಲ್ಲ. ಅದಕ್ಕೆ ರಾಮದೇವ್ರು ಅಲ್ಲೆಲ್ಲ ಎಲ್ಲರ ಮಧ್ಯೆ ಇದ್ದಾಗ ಜಗತ್ತೇ ನೋಡಿರಬೇಕಾದ್ರೆ ರಾಮದೇವ್ರು ಸಂಶಯ ಬರುತ್ತೆ ಅದಕ್ಕೆ. ಬಟ್ ನಿಮ್ಮ ಜನಕ್ಕೆ ಗೊತ್ತಿಲ್ಲ, ಇದೇ ಪ್ರಶ್ನೆ ಕೇಳ್ತಾರೆ, ಇದೇ ರೀತಿ ಮಾಡ್ತಾರೆ. ಹೆಂಡ್ತಿನ ಬಿಟ್ಬಿಟ್ಟಲ್ಲ ರಾಮ, ಎಷ್ಟು ಅನ್ಯಾಯ. ಅಕಸ್ಮಾತ್ ಬಿಡಲಿಲ್ಲ, ಅವಾಗೇನು ಮಾಡ್ತಿದ್ರು ಗೊತ್ತಾ? ನೋಡಿ, ರಾಮದೇವ್ರು ಬೆದರೋದೇ ಬೇರೆ ಲೆಕ್ಕ, ತಂದೆ ಬೇರೆ ಲೆಕ್ಕ, ಗೊತ್ತಾಯ್ತಾ? ತನ್ನ ಹೆಂಡ್ತಿ ಏನು ಮಾಡಿದ್ರು ಪರವಾಗಿಲ್ಲ, ಉಳಿದವ್ರು ಮಾಡಿದ್ರೆ ಶಿಕ್ಷೆ. ನ್ಯಾಯನ ಅದು ಹೇಗೂ ಬೈತಾರೆ, ಬಿಡೋದಿಲ್ಲ ಅವರು. ತರ್ಕ ಅಂತ ಹೇಳಿಲ್ಲ ನಿನ್ನೆ, ತರ್ಕ ಈ ಕಡೆ ಬರುತ್ತೆ, ಆ ಕಡೆನೂ ಬರುತ್ತೆ. ಅದಕ್ಕೆ ರಾಮದೇವ್ರು ಏನು ಮಾಡಿದರು, ರಾಜ ನೀತಿ ತೋರ್ಸೋಕ್ಕೋಸ್ಕರ ಹಾಗೆ ಮಾಡಿದರು. ನಿಜವಾಗಲೂ ಬಿಟ್ಟೇ ಇಲ್ಲ, ಯಾಕೆ ಇಬ್ಬರು ಜೊತೆಗೆ ಇರ್ತಾರೆ, ಅವಳು ಬಿಟ್ಟೇ ಇಲ್ಲ. ಅದು ಒಳಗಿಂದ. ಇವೆಲ್ಲ ತಿಳ್ಕೊಳ್ಳೋದೇ ಹೋದರೆ ಏನಾಗುತ್ತೆ, ರಾಮಾಯಣ ನಮಗೆ ಇವತ್ತು ರಾಮನ ಗತಿ ಸರಿಯಾಗಿ ಸುಮ್ಮನೆ ವಾಲ್ಮೀಕಿ ರಾಮಾಯಣ ಓದಿದರೆ ಕೆಲವು ಡೌಟ್ ಬರುತ್ತೆ. ಇವತ್ತು ವಾಲ್ಮೀಕಿ ರಾಮಾಯಣ ಕೂಡ ಕೆಡಿಸಿ ಹಾಳು ಮಾಡಿಬಿಟ್ಟಿದ್ದಾರೆ ಸಿನಿಮಾ ನಾಟಕಗಳಲ್ಲೆಲ್ಲ. ಅದು ಉತ್ತರಾಖಂಡ ಅಂತ ಹೇಳಿದ್ರಲ್ಲ ಪುಸ್ತಕ, ಪೂರ್ತಿ ರಾಮದೇವರು ಅಷ್ಟು ಬೈಲಕ್ಕೆ ಸಾಧ್ಯ ಅಷ್ಟು ಬೈದಾಕ್ಬಿಟ್ಟಿದೆ. ಬರೀ ಬೈಯೋದೇ ರಾಮದೇವ್ರು, ಬೇರೆ ಕೆಲಸನೇ ಇಲ್ಲ ಅದರ. ಅಂದರೆ ಏನಾಗುತ್ತಾಗ ಅದೇ ರಾಮಾಯಣ ಅಂತ ಓದಿದ್ರೆ ಜನ ತಲೆ ಕೆಟ್ಟೋಗುತ್ತೋ ಇಲ್ಲ. ಅದು ಯಾರು ಉತ್ತರ, ನ್ಯಾಯಮೃತ ಚಂದ್ರಿಕಾ ಅಂತ ಕೂತಿರ್ತಾರೆ. ಅದು ನ್ಯಾಯಮೃತ ಚಂದ್ರಿಕಾ ಯಾರೂ ಇದಾಗಲ್ಲ. ಅದು ಮಾಯಾವಾದ ಓದಿ ಯಾರು ಕೆಡೋದಿಲ್ಲ. ಇವತ್ತು ಸಿನಿಮಾ ನೋಡಿ ಕೆಡ್ತಾರೆ, ಇವತ್ತು ನಾಟಕ ನೋಡಿ ಕೆಡ್ತಾರೆ, ಗೊತ್ತಾಯ್ತು? ಕೆಟ್ಟ ಪುಸ್ತಕ ಓದಿ ಕೆಡ್ತಾರೆ. ಅಲ್ಲಿ ಕಂಟ್ರೋಲ್ ಇಲ್ಲ ನಮ್ಮದೀಗ. ಅದು ಓದ್ಕೊಂಡು ಅಯೋಗ್ಯ ಓದಬೇಡ್ರಿ ಅಂದ್ಬಿಡ್ತಾರೆ. ಇವರು ಅಯೋಗ್ಯರು ಅಂತ ಆಗಿಬಿಡೋದಿಲ್ಲ. ಹಾಗಿದ್ರೆ ನೀವು ಉತ್ತರ ಕೊಡೋದು ಕರ್ತವ್ಯ ಅಂದಮೇಲೆ ಕೊಡಲೇಬೇಕು. ಇವತ್ತು 199 ಜನ ಬ್ರಹ್ಮಸೂತ್ರ ಓದಿ ಕೆಡೋ ಚಾನ್ಸೇ ಇಲ್ಲ. ಯಾತಕ್ಕೆ? ಬ್ರಹ್ಮಸೂತ್ರ ಓದೋರು ಯಾರು? ವೇದಾಧಿಕಾರ ಇದ್ದವರು. ವೇದಾಧಿಕಾರ ಇದ್ದು ಹೈಯೆಸ್ಟ್ ಲೆವೆಲ್. MS ಲೆವೆಲ್ ಕರೆಕ್ಟ್ ಮಾಡಿದ್ರಿ, ಪ್ರೈಮರಿ ಲೆವೆಲೇ ಕರೆಕ್ಟ್ ಮಾಡಿಲ್ಲ ನೀವೀಗ. MS ಬರೋದು ಯಾವಾಗ? ಪ್ರೈಮರಿ ಇದ್ದರೆ. ಪ್ರೈಮರಿ ಸ್ಕೂಲ್ ಕ್ಲೋಸ್ ಆಯಿತು, ತಕ್ಷಣ ಚಪ್ಪಾಳಿ ಹೊಡೆದ್ರೆ 4 ದಿವಸಕ್ಕೆ ಗೊತ್ತಾಗುತ್ತೆ. PG ಕ್ಲೋಸ್ ಆಗುತ್ತೆ. ಯಾವಾಗ ಸಪ್ಲೈ ಆಗೋದು? ಎಲ್ಲಿಂದ? ಇಲ್ಲಿಂದಾನೆ. ಅರ್ಥ ಆಯ್ತಾ? ಪ್ರೈಮರಿ ಸ್ಕೂಲ್ ಹೋದರೆ ನೆಕ್ಸ್ಟ್ ಹೈಸ್ಕೂಲ್ ಹೋಗುತ್ತೆ, ಆಮೇಲೆ ಇದು ಹೋಗುತ್ತೆ, ಆಮೇಲೆ ಡಿಗ್ರಿ ಹೋಗುತ್ತೆ, BNC ಮುಚ್ಚಿಬಿಡುತ್ತೆ. ಇವತ್ತು ಹೈಯರ್ ಲೆವೆಲ್ ಹೋಗ್ಬೇಕಾದ್ರೆ ಇದ್ದರು. ನ್ಯಾಯಮೃತ ಚಂದ್ರಿಕೆಗಳು ಭಾರಿ ಶ್ರೇಷ್ಠ ಗ್ರಂಥಗಳು. ಉಪಯೋಗ ಬರೋದು ಯಾರಿಗೆ? ಅದು ಬ್ರಹ್ಮಸೂತ್ರ ಅಧಿಕಾರ ಇದ್ದವರಿಗೆ. ರಾಮಾಯಣ ಮಹಾಭಾರತ ಏನವು? ಕಾಮನ್ ಟೆಕ್ಸ್ಟ್ ಟು ಆಲ್. ನೋಡಿದ ತಕ್ಷಣ ಕೇಳ್ತಾರೆ ಜನ, ಯಾಕೆ ಹೀಗಾಯಿತು ಅಂತ.
ಆಚಾರ ಉತ್ತರ ಕೊಟ್ಟಿದ್ದಾರೆ. ಯಾವ ಆಚಾರ ಉತ್ತರ ಕೊಡಲಿ, ಆಚಾರ ಒಬ್ಬರೇ ಕೊಟ್ಟಿದ್ದು. ಅದನ್ನು ಆಚಾರ ಒಬ್ಬರೇ ಕೊಟ್ಟರು, ನಾವು ಅದನ್ನು ಹೇಳೋದಿಲ್ಲ. ಆದ್ದರಿಂದ ಜಗತ್ತಿಗೆ ಜಾಸ್ತಿ ಸಬ್ಜೆಕ್ಟ್ ಉಳ್ಕೊಂಡ್ಬಿಡುತ್ತೆ. ಇವೆಲ್ಲ ಟೆಕ್ಸ್ಟ್ ಮಾಡಬೇಕು, ಕ್ಲಿಯರಾಗಿ ಅರ್ಥ ಆಗುತ್ತೆ. ಎಲ್ಲರೂ ಓದಬೇಕಾದ ಪುಸ್ತಕ ಇದು. ಅದು ಬೇರೆ, ಅದು ಒಳಗಿಂದದು 3 ಕಾರಣಗಳಿದೆ. ಲೋಕದೃಷ್ಟಿಯಲ್ಲಿ ಇದು, ಒಳಗಿನ ದೃಷ್ಟಿಯಲ್ಲಿ ಅದು, ಶಾಸ್ತ್ರ ದೃಷ್ಟಿಯಲ್ಲಿ ಬೇರೆ ಬೇರೆ ಇಲ್ಲೇ ಇಲ್ಲ. ಅದು ನಡೆದಿದೆ. ಮತ್ತು ಅಗ್ನಿಯಿಂದ ಸೃಷ್ಟವಾಗಿತ್ತು ಸೀತಾಕೃತಿ, ಅಗ್ನಿಯಲ್ಲೇ ಲಯ. ಅದಕ್ಕೆ ಲಯ ಸೀತಾದಿ ಹಾಗೆ ಬಂದರು, ಕೈಲಾಸದಿಂದ ತಾವು ಹಾಗೆ ಬಂದರು. ಇದು ಜಗತ್ತು ಯಾರಿಗೂ ಗೊತ್ತಾಗಲೇ ಇಲ್ಲ. ಅದು ಮೋಸ್ಟ್ ಸೀಕ್ರೆಟ್, ಅದು ಸೀಕ್ರೆಟು ಮೋಸ್ಟ್ ಸೀಕ್ರೆಟ್, ಗುಹ್ಯತಮಂ ಶಾಸ್ತ್ರಂ ಇದ್ದ ಹಾಗೆ. ಯತ್ಪಾದ ಇದೆಲ್ಲ ಹೇಳಿದ ಜನಕ್ಕೆ ಏನಾಗುತ್ತಾಗ ಎಲ್ಲ ಕ್ಲಾರಿಟಿ ಬರುತ್ತೆ, ನೀಟಾಗಿ ಅರ್ಥ ಆಗುತ್ತೆ. ಅದು ಇವತ್ತು ಕ್ಲಾರಿಟಿ ವೈಸ್ ಹೇಳೋರು ಇಲ್ಲೇ ಇಲ್ಲ. ಇವ್ರು ಹೇಳಿದ್ರೆ ಯಾರಿಗೂ ತಿಳಿಯೋದೇ ಇಲ್ಲ. 99% ನಮ್ಮ ವ್ಯವಸ್ಥೆನೇ ಇಲ್ಲ. ಹಲ್ಟೆ ಅವ್ರು ಜೋಕ್ಸ್ ಮಾಡಿ ಬಂದುಬಿಡ್ತಾರೆ. ಏನು ಹೇಗತ್ತೆ ಅಲ್ಲಿಗೀಗ ನಿಜವಾಗ್ಲೂ ಹೇಗಿರಬೇಕು ಅಂದರೆ ಕೇಳಿದವರಿಗೆ ಅಲ್ಲೇ ದಾರಿಯಲ್ಲಿ ಹೋಗೋನು ಕೇಳಿದ್ರು ಕೂಡ ಹೌದಲ್ಲ ವಿಷಯ ಗೊತ್ತೇ ಇದ್ದಿಲ್ಲ ಅಂತೇಳಿ ಸಂತೋಷ ಪಡಬೇಕು. ಆ ಥರ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಅದು ನಿನ್ನ ಕ್ಲಾಸಸ್ ಯಾವ ನಡೀತು ಹೇಳಿ ನೋಡಂತ, ಡಿಗ್ರಿ ಕ್ಲಾಸಸ್ ಎಲ್ಲ ವರ್ಷ ಎವ್ರಿ ಇಯರ್ ಹೋಗ್ತಾ ಇರುತ್ತೆ. ಹೊತ್ತಾನೆ ಎವ್ರಿ ಇಯರ್ PUC, ಎವ್ರಿ ಇಯರ್ BSc, ಎವ್ರಿ ಇಯರ್ ಮಹಾಭಾರತ, ಎವ್ರಿ ಇಯರ್ ರಾಮಾಯಣ, ಎವ್ರಿ ಇಯರ್ ಭಗವದ್ಗೀತೆ ಆಗ್ತಾನೆ ಇರಬೇಕದು. ಒಂದ್ಸರಿ ಆದರೂ ಉಪಯೋಗ ಇಲ್ಲ. ಈಗ ಜನ ಬರ್ತಾನೆ ಇರ್ತಾರಲ್ಲ, ಹೊಸೂರು ಬರ್ತಾರೆ, ಬಂದು ಸ್ಟ್ರೀಮ್ ಹೋಗ್ತಾನೆ ಇರಬೇಕದು. ಕಸ ದಿವಸ ಹಾಕಿ ಕುಡಿಸ್ಬೇಕು. ಹಾಗೆ ತಪ್ಪನ್ನು ಯಾವಾಗ ಖಂಡನೆ ಮಾಡ್ತಾನೆ ಇರಬೇಕು. ಮಾಡಿದವ್ರು ಏನಾಗುತ್ತದು, ಖಂಡನೆ ಮಾಡಲಿಲ್ಲ ಅದೊಂದು ತಪ್ಪಾಗುತ್ತೆ. ಆಮೇಲೆ ಖಂಡನೆ ಮಾಡಲಿಲ್ಲ ಸರಿ ಅಂತ ತಿಳ್ಕೊಂಡ್ಬಿಟ್ಟಿರೋ ಅಂತ ಹೇಳ್ತಾರೆ. ನಿಮಗೆ ತುಂಬ ಜವಾಬ್ದಾರಿ ಇದೆ. ಮಾಧ್ವ ಪೀಠಾಧೀಶರಿಗೆಲ್ಲ ಸಿಕ್ಕಾಬಟ್ಟೆ ಜವಾಬ್ದಾರಿ ಇರೋದು. ಅದು ಪ್ರಚಾರ ಅಂದರೆ ಅದು ಬಿಲ್ಡಿಂಗ್ಗಳ ಪ್ರಚಾರ ಅಲ್ಲ. ನಿಜವಾದ ಪ್ರಚಾರ ಆಗೋದು ಯಾವುದರಿಂದ, ಕಂಟಿನ್ಯೂಸ್ ಜ್ಞಾನ ಕಾರ್ಯ ನಡೀತಿರ್ಬೇಕು. ಎಂದೂ ಅದಕ್ಕೆ ಬ್ರೇಕೇ ಇರಬಾರ್ದು. ರಿಪೇರಿ ಆಗ್ತಿದೆ ಬಿಲ್ಡಿಂಗು, ಕ್ಲಾಸ್ ನಿಲ್ಲಿಸ್ತಾರಾ, ಏನು ಮಾಡ್ತಾರೆ, ಇನ್ನೊಂದು ಬಿಲ್ಡಿಂಗ್ ತೊಗೋತಾರೆ, ಮರದ ಕೆಳಗೆ ಪಾಠ ಮಾಡ್ತಾರೆ. ಇದು ನಿಲ್ಲಬಾರ್ದು. ಈ ಕೊರೋದಲ್ಲಿ ನಿಂತು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇಲ್ಲ ಆನ್ಲೈನ್ ಮಾಡಿ ಶುರು ಮಾಡಿ ಅಂತೂ ನಿಲ್ಲಿಸಬಾರ್ದು ಒಟ್ಟಿನ ಮೇಲೆ. ಇದು ಅರ್ಥ ಮಾಡ್ಕೊಳ್ಳೋದವ್ರೆ ಬದೀತಾ ಆಗುತ್ತೆ. ಅವರಿಗೆ ಬೇಡ, ಮಠದ ಜನಕ್ಕೆ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಊಟ ಮಾಡ್ಕೊಂಡು ಮಾತಾಡ್ತಾ ಕೂತ್ಬಿಟ್ಟಿರ್ತಾರೆ, ಒಂದು ಹರಟೆ ಹೊಡಿತಾ ಕೂತಿರ್ತಾರೆ. ಪ್ರತಿಯೊಬ್ಬ ಮಠದವ್ರು ಏನು ಕಂಪಲ್ಸರಿ ಮಾಡಬೇಕು, ಇವರು ಸ್ಟಾಫಿಗೆ ಪ್ರವಚನ ಕೊಡಲೇಬೇಕು. ನೀವು ಇದರ ಊಟ ಇಲ್ಲ ಅಂತ ತಪ್ಪು ಕೊಡ್ತಾರೆ. ಆಮೇಲೆ ಸಡನ್ ಚೇಂಜ್ ಆಗಿಬಿಡುತ್ತೆ. ಮಠದ ವಾತಾವರಣ ಫುಲ್ ಚೇಂಜ್ ಆಗಿಬಿಡುತ್ತೆ. ಅಲ್ಲೇನಿರೋದಿಲ್ಲ, ಬೈಕೋತ ಕೂತಿರ್ತಾರೆ. ಇನ್ನೂ ಪ್ರವಚನ ಮುಗಿಸಲಿ, ಇವರು ಊಟಕ್ಕೆ ಗೊತ್ತಾಯ್ತು, ಅಲ್ಲಿ ಸಿನಿಮಾಕ್ಕೆ ಹೋಗ್ಬೇಕಾಗಿತ್ತು ಅಂಥೇಳಿ ಅದು ಲೆಕ್ಕ ಹಾಕ್ತಿರ್ತಾರೆ. ಅವ್ರು ಮೊದಲು ಕೂತ್ಕೊಂಡು ಪಾಠ ಮುಂದೆ ಕೂತಿರ್ಬೇಕು. ಅವರೆಲ್ಲ ಅರ್ಥ ಆಯ್ತಾ, ಮುಂದೆ ಕೂತ್ಕೊಂಡು ಒಪ್ಪಿಸ್ಬೇಕು. ಅವ್ರು ದಿವಸ ಸಂಧ್ಯಾನಾಥೆಲ್ಲ ಕೆಡಬೇಕು. ಇನ್ನು ಯಾರು ಬೈದು ಕಳಿಸಿದ್ರೆ ಇವನು ಮಸ್ಟ್ ಬೈಬೇಕು. ಒಂದು ಬೈದವ್ರು ಕ್ಷಮೆ ಹಾಕಿಬಿಟ್ಟು ಒಳಗೆ ಕರ್ಕೊಂಬ ಅಂತ ಹೇಳಬೇಕು. ಯಾತಕ್ಕೆ ಬೈದು ಕಳಿಸ್ತೀನಿ ನೀನೀಗ? ಈ ಕಸ್ಟಮರ್ಸ್ ಅಂಗಡಿಯಿಂದ ಹೋದ್ರೆ ಏನಾಗುತ್ತೆ, ನಾಳೆ ಒಬ್ಬ ಕಸ್ಟಮರ್ ಒಳಗೆ ಬಿಡೋದಿಲ್ಲ. ಅವರು ಕಸ್ಟಮರ್ ನಿಂತಿರ್ತಾರೆ, ಇವರು ಜಗಳಾಡ್ತಿರ್ತಾರೆ. ಯಾರ ಪರ ಮಾತಾಡ್ತಾನೆ ಗೊತ್ತಾ, ಯಜಮಾನ ಯಾರ ಪರ ಮಾತಾಡ್ತಾನೆ ಹೇಳಿ? ಕಸ್ಟಮರ್ ಮಾತಾಡ್ತಾನೆ. ಅದಕ್ಕೆ ವರ್ಕರ್ ಇರೋದು ಒಬ್ಬ, ಕಸ್ಟಮರ್ಸ್ 1000 ಜನ. ಇವ್ನೊಬ್ಬರು ಹೋದ್ರೆ ಏನಾಗುತ್ತೆ, ಅಲ್ಲಿ ಇಡೀ ಕ್ಲೋಸ್ ಮಾಡಬೇಕಾಗತ್ತೆ. ಅದನ್ನು ನೋಡ್ಬೇಕು ನಾವು. ಅವ್ನು ಬಂದವ್ರಿಗೆ ಎಂದು ಏನು ಹಾಕ್ಕೊಡೋದು, ಒಬ್ಬ ಇವನೇ ಬರಲಿ, ಖಂಡನೆ ಮಾಡೋನೇ ಬರಲಿ. ಬೇಕಾದ್ರೆ ಅವನು ಕೂಡ ಏನು ಮಾಡಬೇಕು, ನಾವು ಗೌರವದಿಂದ ಕಂಡು ಏನು ವಿಷಯ ಅಂತ ಕೇಳಿ, ಅವನ ಸಮಸ್ಯೆ ಇದ್ದರೆ ತನಗೆ ಉತ್ತರ ಗೊತ್ತಿಲ್ಲ ಹೋದಲ್ಲ ಕರ್ಕೊಂಬಂತ ಹೇಳಬೇಕಲ್ಲ. ಆ ವ್ಯವಸ್ಥೆ ನಮ್ಮಲ್ಲಿ ಇಲ್ಲದೆ ಹೋಗಿದ್ದಕ್ಕೆ 108 ಗೋಳುಗಳು. ಸಬ್ರಹ್ಮವಂದ ಚರಣೋ ಜನಮೋಹನಾಯ ಸ್ತ್ರೀ ಸಂಗೀನಾಮಿತಿರತಿಂ ಪ್ರಥಯಂಶ್ಚಚಾರ. ಪ್ರಥಯನ್ ಅಂದ್ರೇನು, ತಿಳಿಸಿಕೊಡೋದಕ್ಕೋಸ್ಕರ, ಜಗತ್ತಿಗೆ ಸಾರಲಕ್ಕೋಸ್ಕರ ಕೃಷ್ಣ ಹಾಗೆ ನಡ್ಕೊಂಡು ತೋರಿಸಿದ್ದಾನೆ. ಸ್ತ್ರೀ ಸಂಗೀನಾಮಿತಿರತಿಂ ಪ್ರಥಯಂಶ್ಚಚಾರ. ಒಂದು ಕಡೆಗೆ ಜನಮೋಹನ, ಅಸುರ ಜನಮೋಹನ. ರಾಮ ನಮಗೆಲ್ಲ ಹೇಳ್ತಾನೆ ವೇದವ್ಯಾಸರಾಗಿ, ಕಾಮ ನಿಗ್ರಹ ಮಾಡಬೇಕು, ಕಾಮಕ್ರೋಧ ಅಂಥೇಳಿ ತಾನೇ ಗೋಳಾಡ್ತಿದ್ದಾನೆ. ಏನು ಕಥೆ ಇದು? ಬೈತಾರೋ ಇಲ್ಲ? ಬೈಲಿ ಹಾಗೆ. ರಾಮ ಅಸುರ ಮೋಹನ ಆಗಬೇಕಾದ್ರೆ ರಾಮದೇವರನ್ನು ಬೈದು ಪಾಪ ಕಟ್ಕೋಬೇಕು. ಉಳಿದವ್ರಿಗೇನದು ಮೆಸೇಜ್, ಅದು ಸ್ತ್ರೀ ಸಂಗೀನಾಂ ಇತಿರಥಿಂ ಪ್ರಥಯಂಶ್ಚಚಾರ. ಟೂ ಮಚ್ ಅಟ್ಯಾಚ್ಮೆಂಟ್ ಇದ್ದರೆ ಹೀಗಾಗುತ್ತೆ. ಭಗವದ್ಗೀತೆಯಲ್ಲಿ ಬರುತ್ತೆ, ಆಸಕ್ತಿ ಅನಭಿಶ್ವಂಗ ಪುತ್ರದಾರ ಗೃಹಾದಿಷು. ಮಕ್ಕಳಲ್ಲಿ ಆಸಕ್ತಿ ಅನಭಿಶ್ವಂಗ 2 ಪದ ಹಾಕಿದ್ದಾರೆ. ಅನಭಿಶ್ವಂಗ ಆಚಾರ ಅರ್ಥ ಬರೀತಾರೆ. ಸಂಗ ಸ್ನೇಹ ಸಥಾ ರಕ್ತಿ ಸಯೇವ ಅತಿಪಕ್ವ ಅಭಿಶ್ವಂಗ ಉಚ್ಯತೆ. ಓವರ್ ಅಟ್ಯಾಚ್ಮೆಂಟ್ ಇರಬಾರ್ದು, ಓವರ್ ಅಟ್ಯಾಚ್ಮೆಂಟ್ ಇರಬಾರ್ದು. ಅಟ್ಯಾಚ್ಮೆಂಟ್ ಇರಬೇಕೆಲ್ಲರೂ ಏನಾಗೋದಿಲ್ಲ, ಮನೆ ನಡೆಸೋಕ್ಕೆ ಬರೋದಿಲ್ಲ. ಓವರ್ ಅಟ್ಯಾಚ್ಮೆಂಟ್ ಇರಬಾರ್ದು. ಯಾರು ಅರ್ಥ ಆಚಾರ ಒಬ್ಬರೇ ಅರ್ಥ ಬರೆದಿದ್ರು. ಅಟ್ಯಾಚ್ಮೆಂಟ್ ಇಲ್ಲದೆ ಹೋದರೆ ಮನುಷ್ಯ ಬದುಕೋದಿಲ್ಲ. ಓವರ್ ಅಟ್ಯಾಚ್ಮೆಂಟ್ ಇದ್ದರೆ ಮತ್ತೆ ಬದುಕೋದಿಲ್ಲ, ಹಾಳಾಗೋಗ್ಬಿಡ್ತಾನೆ. ಅದರಿಂದ ಓವರ್ ಅಟ್ಯಾಚ್ಮೆಂಟ್ ಇರಬಾರ್ದು ಅಂತ ರಾಮದೇವರು ತೋರಿಸಿಕೊಟ್ರು. ಸ್ತ್ರೀ ಸಂಗೀನಾಮಿತಿರತಿಂ ಪ್ರಥಯನ್ ಚಚಾರ. ಅದಿಷ್ಟು ಒಂದು ಘಟ್ಟ. ಇದಾದ ಮೇಲೆ ಬೇರೆ ಕೊಟ್ಟು ಹೇಳ್ಕೊಡ್ತಾರೆ. ಅದು ನಾಳೆ ಆಚಾರ್ಯ ಎಷ್ಟು ಕಳಕಳಿ ಇದೆ ಅಂತ ಹೇಳಿದರೆ, ಯಾವ ಆ್ಯಂಗಲಲ್ಲೂ ಡೌಟ್ ಬರಬಾರ್ದು. ಅವ್ರು ಬರಿಬೇಕಾದ್ರೆ ಶಿಷ್ಯರಿಗೆ ಏನು ಬರಬಾರ್ದು, ಯಾವ ಆ್ಯಂಗಲ್ ಔಟೇ ಅಷ್ಟು ಕ್ಲಿಯರ್ ಮಾಡ್ತಾರೆ. ಇವತ್ತು ಫುಲ್ ಆಫ್ ಡೌಟ್ಸ್ ಇದ್ರೆ ಏನು ಪ್ರಯೋಜನ, ನಿರ್ಣಯ ಏನು ಉಪಯೋಗ?
ನಾಡಿಲ್ಲ. ನಾಡಿದ್ರಿಗೆ ಬರ್ತೀರಾ? ಅದೇ ಇವತ್ತು ಬಂದಿದ್ದೆ ಹೆಚ್ಚು ಪಾಪ. ಏನಿಲ್ಲ, ನಾನು ಆಡಿದ್ದೀನಿ, ಇದೇನಿಲ್ಲ. ಅದು ಅತಿರಿಕ್ತ ದ್ವಾಸಿ ಅಂತ ಬಂದಿರುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ಆ ಸಾಧನೆ, ಕಲಾ ಮಾತ್ರ ಸಾಧನೆ ಇರುತ್ತೆ ಸಾಮಾನ್ಯವಾಗಿ. ಸೂರ್ಯ ಆಗ್ತಿರ್ಲಿಕ್ಕೆ ಮಾಡೋದು. ನಾಡು ಏನಿಲ್ಲ, ಬೆಳಿಗ್ಗೆ ಶ್ರವಣನೂ ಇಲ್ಲ, ಆಮೇಲೆ ಅತಿರಿಕ್ತ ದ್ವಾಸ್ಯನೂ ಇಲ್ಲ. ಆದ್ದರಿಂದ ಏನಿಲ್ಲ, ನಿರ್ಬಂಧ ಇಲ್ಲ. ಬೇಗ ಮಾಡಬಾರ್ದು ಅಂತೇನಿಲ್ಲ, ಬೇಗ ಮಾಡ್ಬೋದು. ಸನ್ರೈಸ್ ಅಂತೂ ಆಗಲೇಬೇಕು, ಅದು ತಪ್ಪಿಸ್ಲಿಕ್ಕೆ ಬರೋದಿಲ್ಲ. ಅದು 3 ತಾಸು ದಾಟಬಾರ್ದು, ಅದು ಕಂಪಲ್ಸರಿ. ಇನ್ನು ಬಿಟ್ವೀನ್ ನೀವು ಮಾಡ್ಬೋದು. ಕೆಲವರು ಬೇರೆ ಬೇರೆ ಕಾರ್ಯಗಳಿರುತ್ತೆ, ಅವರಿರುತ್ತೆ, ಅವರಿಗೆಲ್ಲ ಪ್ರಾವಿಷನ್ ಇದೆ. ಉಳಿದವರ ಅಷ್ಟರೊಳಗೆ ಅದನ್ನು ಮುಗಿಸಿರ್ಬೇಕಾಗಿತ್ತು. ಅದೇನಿಲ್ಲ, ನಿಧಾನ ಮಾಡ್ಬೋದು. ಅಷ್ಟರೊಳಗೂ ಸರಿ ಸೂರ್ಯೋದಯ ಆಗ್ತಿರ್ಲಿಕ್ಕೂ ಮಾಡ್ಬೋದು. ಮಾಡ್ಬೋದು, ಏನು ತಪ್ಪಿಲ್ಲ. ಸಾಧನೆ ದ್ವಾಸ್ಯ ಅಲ್ಲ ಇದು. ದ್ವಾಸ್ಯ ಇದ್ದರೆ ಸಾಧನೆ, ದ್ವಾಸ್ಯನೇ ಇರೋದಿಲ್ಲ. ಫಸ್ಟು ದ್ವಾಸ್ಯನೂ ಹೋಗಿರುತ್ತೆ, ಶ್ರವಣನೂ ಹೋಗಿರುತ್ತೆ. ತ್ರಯೋದಶಿ ಅಂತಲೇ ಮಾಡಬೇಕು. ಅವತ್ತು ನಾಳೆ ದ್ವಾಸ್ಯ ಸಂಕಲ್ಪ, ಇವತ್ತು ದ್ವಾಸ್ಯ ಸಂಕಲ್ಪ, ಶ್ರವಣ ದ್ವಾಸ್ಯ ಅಂತ ಸಂಕಲ್ಪ, ಏಕಾದಶಿ ಸಂಕಲ್ಪ ಮಾಡಬಾರ್ದು. ಹಾಂ, ಯಾರಿಗೆ ಇವತ್ತಿಲ್ಲ? ಹೌದು, ಮಹಾಲಕ್ಷ್ಮಿಯಿಂದ ಶುರುವಾಗಿ ಎಲ್ಲರೂ ಕೂಡ ಮಾಡೋದು. ಯಾರಿಗೆ? ಒಂದೊಂದೇ ದಿವಸ ಏಕಾದಶಿಯಾಗ ಇವತ್ತು ಹಾಗೇನೆ, ನೋ ಚೇಂಜ್. ವಿಷ್ಣು ಪಂಚಕ ದ್ವಾಸ್ಯ ಶ್ರವಣ ಬರುತ್ತೆ, ಆಗ ಮಾತ್ರ ಹಾಗಲ್ಲ. ಆಗ ಎಲ್ಲರಿಗೂ ನೈವೇದ್ಯ ಇದೆ, ತೀರ್ಥ ಎಲ್ಲ ಇದೆ, ಅವರಿಗೆ ಅಂಗಾರಕ್ಷೆ ಹಚ್ಕೋಬೇಕು, ಎಲ್ಲ ಇದೆ. ಇದು ಏಕಾದಶಿ ಕನೆಕ್ಟ್ ಆಗಿರೋ ಶ್ರವಣ ಬೇರೆ, ಗೊತ್ತಾಯ್ತಾ? ಬೇರೆ ಶ್ರವಣ ಬರುತ್ತೆ ಬೇರೆ ದಿವಸದಲ್ಲಿ, ದ್ವಾಸ್ಯ ಅಲ್ಲ ಅದು. ಅವಾಗ ಏನು ಮಾಡಬೇಕು? ಈ ವಿಷ್ಣು ಪಂಚಕ ಮಾಡೋರು ಮಾತ್ರ ಮಾಡ್ತಾರೆ. ಅವ್ರೇನು ಮಾಡಬೇಕು ಅಂದರೆ ತಾವು ನೈವೇದ್ಯ ಎಲ್ಲ ಭಾಳ ಮಾಮೂಲಾಗಿ ಮಾಡಬೇಕು. ತೀರ್ಥ 3 ಸತಿ ತೊಗೋಬೇಕು, ಎಲ್ಲರಿಗೂ 3 ಸತಿನೂ ಕೊಡಬೇಕು. ಉಳಿದವ್ರಿಗೆ ಊಟಕ್ಕೂ ಕೃಷ್ಣಾರ್ಪಣೆ ಹೇಳಬೇಕು. ತಾನು ಮಾತ್ರ ಉಪವಾಸ ಇರಬೇಕು. ತಾನು 3 ಸರಿ ತೀರ್ಥ ಮತ್ತೆ 3 ಸರಿ ತೀರ್ಥ ಅಂಗಾರಕ್ಷೆ ಎಲ್ಲ ಇದೆ. ಇದಿಲ್ಲ, ಇದು ಹಾಗಲ್ಲ. ಇದು ಏಕಾದಶಿ ಟೈಪೇ ಮಾಡಬೇಕಿದೆ. ಈ ದ್ವಾಸಿ ಮಾತ್ರ ಶ್ರವಣ ದ್ವಾಸಿ ಬಂದಾಗ ಇದು ಕಾಮನ್. ಇನ್ನೂ ಸ್ವಾರಸ್ಯ ಇದೆ. ಕೆಲವು ಶ್ರವಣ ದ್ವಾಸಿ ವಿಷ್ಣು ಪಂಚಕದವ್ರಿಗೆ ಮಾತ್ರ, ಎಲ್ರಿಗೂ ಬರಲ್ಲ ಅದು. ಇವತ್ತು ಅವ್ರದ್ದು ಆಗಿರುತ್ತೆ ಎಷ್ಟೋ ಸಲ, ಅವ್ರು 2 ಇರುತ್ತೆ, ನಮ್ಗೆ ಒಂದೇ ಇರುತ್ತೆ. ವಿಷ್ಣು ಪಂಚಕದ ಶ್ರವಣದ ನಿಯಮ ಬೇರೆ, ಇವರು ಎಲ್ಲರೂ ಮಾಡ್ತಕ್ಕಂಥ ಶ್ರವಣದ ನಿಯಮ ಬೇರೆ. 3 ವ್ಯತ್ಯಾಸ ಇದೆ ಅದರಲ್ಲಿ. ಶ್ರವಣ ಎಷ್ಟು ಇರಲೇಬೇಕು, ಎಷ್ಟಿರಬೇಕು. ಕಡಿಮೆ ಇದ್ದರೆ ಇಲ್ಲ, ಆದರೆ 2 ಭಾಗ. ಸ್ವಲ್ಪ ಕಡಿಮೆ ಇದ್ದರೂ ಮಾಡೋದು ಅವರು. ಈ ಮಧ್ಯಾಹ್ನ ವ್ಯಾಪಾರಿ ಆದರೆ ಮಾತ್ರ ಎಲ್ಲರೂ ಮಾಡಬೇಕು, ಇಲ್ಲೋದ್ರಿಲ್ಲ. ತುಂಬ ನಿಯಮಗಳಿರೋದ್ರಿಂದ ಅಷ್ಟು ವ್ಯತ್ಯಾಸ ಇದೆ. ಇದು ಪೂರ್ತಿ ಶುದ್ಧ ಏಕಾದಶಿ ಇದ್ದಾಗ ಇವತ್ತು. ಇದು ನೋ ಚೇಂಜ್. ತುಳಸಿ ಕಿತ್ವ ಅದು ನಿಜ. ದ್ವಾಸ್ಯ ಆದರೆ ನೆನ್ನೆ ಬಿಡಿಸ್ಬೇಕಂತ, ನೆನ್ನೆ ಬಿಡಿಸ್ಬೇಕು. ಅದು ತುಳಸಿ ಒಂದ್ಸರಿ ತೊಗೊಂಡ್ರೆ 10 ದಿವಸ ಬರುತ್ತೆ. ಸರಿಯಾಗಿ ಇಟ್ಕೊಂಡ್ರೆ ಸರಿಯಾಗಿ 10 ದಿವಸಕ್ಕೂ ಇದೆ. ಎಲ್ಲ ಬರುತ್ತೆ. ಎಲ್ಲಿಡ್ಬೇಕಂದ್ರೆ ತಾಮ್ರದ ಪಾತ್ರೆಯಲ್ಲಿ ಇಡಬೇಕು. ತಾಮ್ರದ ಸಪ್ಪುಟದಲ್ಲಿ ಇಟ್ಬಿಟ್ರೆ ಕೂಲಾಗುತ್ತೆ, ಗೊತ್ತಾಯ್ತಾ? ಕೂಲಾಗಿಟ್ಬಿಡು, ಅದು ಅವಾಗ ಇದಾಗಲ್ಲ. ಇದರಲ್ಲಿಟ್ಟರೆ ಬೇಗ, ಬೆಳ್ಳಿಯಲ್ಲಿ ಇಟ್ಬಿಟ್ರೆ ಬೇಗ ಹೋಗ್ಬಿಡುತ್ತೆ. ಬೆಳ್ಳಿ ಬೇಗ ಹಾಟ್ ಆಗೋದ್ರಿಂದ ಹೋಗ್ಬಿಡುತ್ತೆ. ಆ ರೀತಿ ಮಾಡೋದು. ಒಟ್ಟು ಶಾಸ್ತ್ರದ ಪ್ರಕಾರ ತುಳಸಿ ಹೋಗುತ್ತೆ 10 ದಿವಸ ಬರುತ್ತೆ. ತುಳಸಿ ಒಣಗತ್ತೆ ಹೌದಲ್ಲ. ತುಳಸಿ ಒಣಗಿದ್ದರೂ ಲೇಷ ದೋಷಗಳಿಲ್ಲ. ಒಣಗಿದ ತುಳಸಿ ಆದರೂ ನೋ ಪ್ರಾಬ್ಲಮ್. ಬರೀ ಒಡಿ ಬರುತ್ತೆ, ಶುದ್ಧ ಪೂಜೆಗೂ ಬರುತ್ತೆ. ಆಯಿತಾ? ಅಕಸ್ಮಾತ್ ನಿಮಗೆ ಇನ್ನೊಂದು ಸ್ವಾರಸ್ಯ ಇದೆ. ಇವತ್ತು ನಿಮಗೆ ದ್ವಾಸಿ ಆಗಿದೆ, ತುಳಸಿ ಬಿಡಿಸ್ಬಾರ್ದು. ಅವಾಗ ಏನು ಮಾಡಬೇಕು? ತುಳಸಿ ಗಿಡದ ಹತ್ರ ಹೋಗಿ, ಕೆಲವು ದಳ ಬಿದ್ದಿರುತ್ತೆ ಒಂದೆರಡು, ಅದನ್ನ ತಂದು ಮಾಡಿ ಬಿಡಿಸ್ಬಾರ್ದು ಅಷ್ಟೇ. ಅಲ್ಲಿರೋ ತರಬಾರ್ದಲ್ಲ, ಆರಿಸ್ಕೊಬರ್ಬೇಕು. ಅದೆಲ್ಲ ನಮ್ಮ ಸಂಸ್ಥೆಗೆಲ್ಲ ಉತ್ತರ, ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ತುಳಸಿ ಇಲ್ಲ ಅಂತೇಳಿ ಮಾಡೋದು. ನಾಳೆ ಬಿಡಿಸ್ಬಾರ್ದು, ನಾಳೆ ಇವತ್ತು ಬಿಡಿಸ್ಬಾರ್ದು. ಪಾಲನೆ ದಿವಸ ನಾಳೆ ಬಂದು ಬಿಡಿಸ್ತೀವಿ. ಅನ್ನ ಸಿಕ್ಕರೆ ಕಾಡಾಗಿ ಇದೆಲ್ಲ ಏನು ಬಿಡಿಸ್ತೀರ? ಸಾಧ್ಯನೇ. ಮತ್ತು ತುಳಸಿ ಬಿಡಿಸಿ ಸ್ನಾನ ಮಾಡಬೇಕು. ಮತ್ತೆ ನೆನ್ಪಿಟ್ಕೊಳ್ಳಿ, ಮೊದಲೇ 2ನೇ ದ್ವಾಸಿ ಇದು ಮಾಡಿ ಮತ್ತೆ ಸ್ನಾನಕ್ಕೆ ಹೋಗ್ಬೇಕಾಗತ್ತಾ? ಸಾಧ್ಯ ಇಲ್ಲ. ಅದು ಬೇರೆ ದಿವಸಕ್ಕೆ ಅಮಾವಾಸ್ಯೆ, ಶುಕ್ರವಾರ, ಮಂಗಳವಾರ ಆಗಿದ್ದರೆ ದೇವ್ರ ಪೂಜೆಗೋಸ್ಕರ ಮಾತ್ರ ಎಷ್ಟು ಬೇಕೋ ಸ್ಟೋರ್ ಮಾಡೋಂಗಿಲ್ಲ ಅದನ್ನು. ಇವತ್ತು ಬೇರೆ ದಿವಸ ಬಿಡಿಸ್ತೀನಿ, 10 ದಿವಸಕ್ಕೆ ಬಿಡಿಸ್ಬೋದು. ಆದರೆ ದೇವ್ರ ಪೂಜೆಗೋಸ್ಕರ ಬಿಡಿಸಿದಾಗ ಇವತ್ತಿಲ್ಲೇ ಇಲ್ಲ, ರೂಲ್ಡ್ ಔಟ್. ಇವತ್ತಿಲ್ಲ, ನಾಳೆನೂ ಇಲ್ಲ, ಇಲ್ಲೇ ಇಲ್ಲ. ಮಂಗಳವಾರ ಬಿಡಿಸ್ಬಾರ್ದು, ನಿನ್ನೆ ಏಕಾದಶಿ ಆಗಿದೆ, ಬಿಡಿಸ್ಬೋದು. ಗೊತ್ತಾಯ್ತಾ? ಇಷ್ಟು ದಿವಸಕ್ಕೆ ಇಟ್ಕೋಬೋದು ನಾವು, ದೋಷ ಇಲ್ಲ. ಮುದ್ದೆಲ್ಲ ಬಿಡಿಸಾಗಿಲ್ವ, ಅಲ್ಲ ಬರುತ್ತೆ. ಆದರೆ ಉಳಿದ ದಿವಸ ಬಿಡಿಸಿದರೆ, ನಿಷಿದ್ಧ ದಿವಸ ಬಿಡಿಸಿದ್ರೆ, ಭಾನುವಾರ ಶುಕ್ರವಾರ ಬಿಡಿಸಿದರೆ ಪೂಜೆಗೆ ಮಾತ್ರ ಬಿಡಿಸ್ಬೇಕು ಹೊರತು ನಾಳೆಗೆ ಅಂತ ಇಟ್ಕೋಬಾರ್ದು. ಮತ್ತು ಔಷಧಿಗೆಲ್ಲ ತೊಗೋಬಾರ್ದು, ಮತ್ತು ಎಕ್ಸಸ್ ತೊಗೋಬಾರ್ದು. ಮಿನಿಮಮ್ ಅಷ್ಟು 1 ದಳ ಸಿಹಿ ತುಳಸಿ. ಯಾವುದಲ್ಲ ತೀರಾ ಆಪನ್ನಿದ್ರೆ ದೇವ್ರ ನಿರ್ಮಾಲ್ಯ ಮಾತ್ರ ಚೆನ್ನಾಗಿ ತೊಳೆದು ಮಾಡ್ಬೋದು. ಮತ್ತು ಉಳಿದ ದೇವತೆಗಳಿಗೆ ಹಾಕಿದ್ದು ಬರೋದಿಲ್ಲ. ದೇವ್ರ ನಿರ್ಮಾಲ್ಯ ಮಾತ್ರ ತೊಳೆದು ಉಪಯೋಗಿಸ್ಬೋದು. ವಾಯುದೇವರಿಗೆ ಹಾಕಿದ್ದು ಇವ್ರಿಗೆ ಹಾಕಿದ್ದಾರೆ ತೊಳಿಬಾರ್ದು, ಮತ್ತೆ ಮುಗಿತಾರೆ. ನಮ್ಮ ನಿರ್ಮಾಲ್ಯ ಬೇರೆ ನಾವು ಕೈ ತಗೊಳ್ತೀವಿ, ಬಯಲಿಗೆ ಆಗಲ್ಲ. ಇನ್ನೊಬ್ಬರದ್ದಾದ್ರೆ ಸಿಡಿದ್ರೆ ಬಯಲಿಗೆ ಆಗುತ್ತೆ. ಆ ಟೈಪ್ ಇನ್ನೊಬ್ರಿಗೆ ಹಾಕಿದ್ದು ಬರೋದಿಲ್ಲ. ಏನ
ಹಾಂ ಹಾಂ ಓ ಅದು ತಗೋ ಅವಶ್ಯ ತಗೋ ಏನು ದೋಷ ಇದೆ ಕೊಟ್ಟವ್ರಿಗೂ ಭಾರಿ ಪುಣ್ಯ. ಇವರು ಜಾಸ್ತಿ ತೊಗೊಂಡಾದರೆ ಅಭ್ಯಾಸ ಮಾಡ್ಕೋಬಾರ್ದು ಅಷ್ಟೆ. ಪ್ರಾಪ್ಯತ್ವೇನ ಭಯ